ಪ್ರಿಯ ವೀಕ್ಷಕರೇ, ತಿರುಪತಿ ತಿರುಮಲ ವೆಂಕಟೇಶ ಇದೊಂದು ಸಂಪೂರ್ಣ ಹಾಸ್ಯಮಯ ಧಾರಾವಾಹಿ. ಈ ಶೀರ್ಷಿಕೆಯು ಕೇವಲ 3 ಕಾಲ್ಪನಿಕ ಪಾತ್ರಗಳ ಹೆಸರುಗಳು ಮಾತ್ರ. ಇದರ ಹಿಂದೆ ಯಾವುದೇ ಧರ್ಮ ಅಥವಾ ದೇವರ ಹೆಸರುಗಳನ್ನು ಅಪಹಾಸ್ಯ ಮಾಡುವುದು ನಮ್ಮ ಉದ್ದೇಶವಲ್ಲ. ಈ ಧಾರಾವಾಹಿಯಲ್ಲಿ ಪ್ರಸಾರವಾಗುವ ಸನ್ನಿವೇಶಗಳಾಗಲಿ ಸಂಭಾಷಣೆಗಳಾಗಲಿ ಯಾವುದೇ ವ್ಯಕ್ತಿಯ ಅಥವಾ ಧರ್ಮಕ್ಕೆ ಅಥವಾ ಜನರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತಹವಾಗಿರುವುದಿಲ್ಲ. ನಮ್ಮ ಉದ್ದೇಶ ದಣಿದು ಬಂದ ಮನಕ್ಕೆ ಹಾಸ್ಯದ ಮುಖಾಂತರ ನೆಮ್ಮದಿ ಕೊಡುವುದು. ದಯವಿಟ್ಟು ಹರಸಿ ಆಶೀರ್ವದಿಸಿ. ಇಂತಿ ಮಾಸ್ಟರ್ ಆನಂದ್ ಹಾಗೂ ಫೋಕ್ ತಂಡ. ಇವ ಊಟಕ್ಕಿಲ್ದ ಉಪ್ಪಿನಕಾಯಿ, ಇವಳು ಅಪ್ಪು ಲಾಲಿಪಪ್ಪು ಹಾಯ್, ಇವನ ಕನ್ಸು ಮನ್ಸಲ್ಲೂ ರೂಪಾಯಿ, ಇವ ತಾಳ ತಪ್ಪೋ ಡಾನ್ಸರ್ ಗಾಯ್. ಇವರ ವೇಷ ಆವೇಶ ವಿಶೇಷ ಸಂದೇಶ ನೋಡಿ. ತಿರುಪತಿ ತಿರುಮಲ ವೆಂಕಟೇಶ ಸಂತೋಷ, ಸನ್ನಿವೇಶ ತುಂಬಾ ಸಂತೋಷ. ತಿರುಪತಿ ತಿರುಮಲ ವೆಂಕಟೇಶ ವೆಂಕಟೇಶ ಕಿತಾಪತಿ ಸನ್ನಿವೇಶ. ಇವಳು ಅಸ್ಲಿ ತಿಕ್ಲಿ ಚಕ್ಲಿ, ಇವನ ಸ್ಟೋರಿ ಬಹಳ ಡೆಡ್ಲಿ. ಇವನು ಆಗ್ಬೇಕಂತೆ ಸಿನಿಮಾ ದಿಗ್ದರ್ಶನ್, ಆದ್ರೆ ಲಕ್ಕು ಮಾತ್ರ ಯಾಕೋ ದೂರದರ್ಶನ್. ಒಂದೇ ಒಂದು ಆಸೆಯು ತೋಳಲ್ಲಿ ಬಳಸಲು, ಒಂದೇ ಒಂದು ಬಯಕೆಯು ನಿನ್ನ ಮುದ್ದಾಡಲು. ಇವಳ ಬ್ಯೂಟಿ ಕಂಡೋರು ಲಗಾಟಿ ಗ್ಯಾರಂಟಿ ನೋಡಿ. ತಿರುಪತಿ ತಿರುಮಲ ವೆಂಕಟೇಶ ವೆಂಕಟೇಶ ಕಿತಾಪತಿ ಸನ್ನಿವೇಶ ಕಾಮಿಡಿ. ತಿರುಪತಿ ತಿರುಮಲ ವೆಂಕಟೇಶ ಅಗಳ ಕಿತಾಪತಿ ಸನ್ನಿವೇಶ. ಆಲ್ ಈಸ್ ವೆಲ್ ಅಮ್ಮ. ಸ್ಲಿಮ್ ಆಗ್ಬೇಕು ಅಂದ್ರೆ ಏನೇ ಮಾಡ್ಬೇಕು ಅಶ್ವಿನಿ? ಕರೆನ್ಸಿ ಹಾಕೋಬ ಬಕ್ರನ್ನ ಬಾಯ್ ಫ್ರೆಂಡ್ ಮಾಡ್ಕೋ. ದಿನ ಟೆರೆಸ್ ಮೇಲೆ ಓಡಾಡ್ಕೊಂಡ್ ಮಾತಾಡ್ಬೋದು. 1 ತಿಂಗಳಿಗೆ 5 kg ಕಮ್ಮಿ ಆಗ್ತೀಯ. ಹೌದಾ? ನೀನ್ ಇದನ್ನ ಟ್ರೈ ಮಾಡ. ಇಲ್ಲಪ್ಪ, ನಮ್ ಡ್ಯಾಡಿ ತುಂಬಾ ಸ್ಟ್ರಿಕ್ಟ್. ಓಹೋ, ಅದಕ್ಕೇನು ಶಾಪಿಂಗ್ ಮಾಡಕ್ ಒಬ್ಬ ಬಾಯ್ ಫ್ರೆಂಡ್, ಪ್ರಾಜೆಕ್ಟ್ ರಿಕಾರ್ಡ್ಸ್ ಮಾಡ್ಕೊಡಕ್ ಒಬ್ಬ ಬಾಯ್ ಫ್ರೆಂಡ್. ನೋಡಕ್ಕೆ ಹುಡುಗಿ ಹಂಗಿಲ್ವಲ್ಲ. ಹಾಗೆಲ್ಲ ಇಲ್ಲ, ಅವರೆಲ್ಲ ನನ್ನ ಅಣ್ಣಂದಿರ್ತಾರ. ಓಹೋ, ನಂಗೆಲ್ಲ ಗೊತ್ತು ಬಿಡು. ಹುಡುಗ ಸೂಪರ್ ಆಗಿದ್ರೆ ಐ ಲವ್ ಯು ಅನ್ನೋದು, ಚೆನ್ನಾಗಿಲ್ಲ ಅಂತಂದ್ರೆ ಅಣ್ಣ ಅಂದ್ಬಿಡೋದು. ಓಹೋ, ಹಿಂಗೂ ಇದೆಯಾ? ಮತ್ತೆ ನಮ್ ಕ್ಲಾಸಲ್ಲಿ ಹುಡುಗರೆಲ್ಲ ನನ್ನ ಸಿಸ್ಟರ್ ಸಿಸ್ಟರ್ ಅಂತಾರಲ್ಲ, ಯಾಕ್ರೆ? ಮತ್ತೆ ನೀನೇನ್ ಕತ್ರಿನಾ ಕೈಫ, ನಿಂಗ್ ಡಾರ್ಲಿಂಗ್ ಅನ್ನೋಕೆ. ಯಾವ್ದಮ್ಮ ಇದು? ಸೂರ್ಯಕಾಂತಿ ತೋಟನೇ ಬುಡದ್ ಸಮೇತ ಕಿತ್ಕೊಂಬಂದು ಇಲ್ಲಿ ನೆಟ್ಟಂಗಿದೆ. ಐಶು, ಯಾರಿದು? ಗಣೇಶ ಹಬ್ಬ ಕಲೆಕ್ಷನ್ ಬಂದಿದ್ದಾರಾ? ಹಲೋ, ನನ್ನ ಹೆಸರು ತಿರುಮಲ ಅಂತ. ಅಲ್ಮೇಲುಗೂ ಐಶಿಗೂ ಅಣ್ಣ. ನಾನು ತಿರುಪತಿ, ಇವ್ರಿಗೆಲ್ಲಾರ್ಗೂ ಅಣ್ಣ. ಹೋ, ಹಾಗಾದ್ರೆ ಸೀನಿಯರ್ ಸಿಟಿಸನ್. ಇವನ್ ಯಾರೇ ನೊಣದ್ ಮೀಸೆ? ಅವನು ಒಗ್ಗರಣೆ ಅಂತ, ನಮ್ಮನೆ ಅಡ್ಗೆ ಭಟ್ಟ. ಇನ್ನು ಅವನ್ ಪಕ್ಕ ಇರೋನು ದಿಗ್ದರ್ಶನ್, ಅವನು ನಮ್ಮನೇಲೆ ಬಾಡ್ಗೆಗಿದ್ದಾನೆ, ಅಸಿಸ್ಟೆಂಟ್ ಡೈರೆಕ್ಟ್ರು. ಇನ್ನು ಅವನ್ ಪಕ್ಕ ಇರೋನು, ಅವನ್ ಬಗ್ಗೆ ನಾನ್ ಹೇಳಲ್ಲ. ಇಲ್ಲ ಇಲ್ಲ ಆಗೋದಿಲ್ಲ, ಹಳ್ಳಿ ಹುಡುಗಿ ಗಂಡನ ಹೆಸರು ಹೇಳೋದಿಲ್ಲ, ಸಲಿಗೆ ಚಂದ ಅಲ್ಲ. ಓಹೋ, ಆಟೋ ಡ್ರೈವರ್. ಎಲ್ಲ ನಿಮ್ಗೆ ಗೊತ್ತಾ ನನ್ನ ಬಗ್ಗೆ? ಹಂಗಾರ ತುಂಬಾ ಹೇಳಿರ್ಬೇಕು. ಏನ್ ಹೇಳಿದಾಳೆ? ಹೌದು, ನೀವ್ ಟಿಂಟಿಡಿ ಅಂತೆ. 10 ರೂಪಾಯಿಗ್ ಮಾನ, 20 ರೂಪಾಯಿಗ್ ಮರ್ಯಾದಿ, 50 ರೂಪಾಯಿಗ್ 3 ಬಿಟ್ಬಿಡ್ತೀರಂತೆ. ನೋಡಮ್ಮ, ನನ್ನ ಬಗ್ಗೆ ನಿಜವಾದ ವಿಷಯ ಗೊತ್ತಾದ್ರೆ ಎಚ್ಚರ ಇದ್ರೂ ಬೆಚ್ಚ ಬೀಳ್ತೀರಾ. ಅಷ್ಟು ಗ್ರೇಟಾ ನೀನು? ಹಾಗಾದ್ರೆ ನಿನ್ನ ನೀನ್ ಎತ್ಕೊ ನೋಡೋಣ. ನನ್ನ ನಾನೇ ಎತ್ಕೊಳ್ಳೋದ? ಏನ್ ಗುರು, ಇದೊಳ್ಳೆ ಮಕ್ಳ ಆಟ ಆಗೋಯ್ತು. ಮೋಸ್ಟ್ಲಿ ನೇಣಾಕು ಅಂತ ಅನ್ಲು ಅನ್ಸುತ್ತೆ. ಸ್ವೀಟ್ ಸಿಸ್ಟರ್ಸ್, ಯಾರಿದು ಸ್ವೀಟ್ಸ್? ನನ್ ಕಾಲೇಜ್ ಫ್ರೆಂಡ್ಸು ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಟ್ ಮಾಡಕ್ ಬಂದಿದ್ದಾರೆ. 2-3 ಡೇಸ್ ನಮ್ಮ ಮನೇಲೆ ಇರ್ತಾರೆ. ಫ್ಯಾಂಟಾಸ್ಟಿಕ್. ಎಲ್ರು ಇವಾಗ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಆಗಿ ಹೋಗಿದೀವಿ. ಒಟ್ಟಿಗೆ ಸೇರ್ಕೊಂಡು ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಟ್ ಮಾಡೋಣ. ನೋ ಬಾಯ್ಸ್, ಓನ್ಲಿ ಗರ್ಲ್ಸ್.
ನಮ್ ಟೀಮಲ್ಲಿ ಹುಡುಗರು ಬೇಕು ಅಂದ್ರೆ ನಮ್ ಕಾಲೇಜಲ್ಲಿ ಸಿಗದೆ ಇರೋರಾ? ಹಲೋ, ಮ್ಯೂಸಿಕ್ ಇಲ್ದೆ ಯಾರಾದ್ರೂ ಡ್ಯಾನ್ಸ್ ಮಾಡ್ತಾರಾ? ಬೆಂಕಿ ಇಲ್ದೆ ಯಾರು ದಮ್ಮಣ್ಸಕ್ಕಾಗುತ್ತಾ? ಏನು ಬೇಡ, ನಮ್ಗೆಲ್ಲ ಗೊತ್ತು. ಗರ್ಲ್ಸ್ ಕಮ್ ಆನ್, ಲೆಟ್ಸ್ ಮೂವ್. ಲೇ ಒಗ್ಗರಣೆ, ಇದೆಲ್ಲ ಕ್ಲೀನ್ ಮಾಡ್ಬಿಡು. ಯಾರಮ್ಮ ಇವರು? ಡ್ಯಾಡಿ, ಇವರಿಬ್ರು ನನ್ನ ಫ್ರೆಂಡ್ಸು. ಇವಳು ಅನು, ಅವಳು ಅಶ್ವಿನಿ. ಇವರಿಬ್ರು ನಮ್ಮ ಮನೆಗೆ ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಟ್ ಮಾಡಕ್ ಬಂದಿದ್ದಾರೆ. ಆಶೀರ್ವಾದ ಮಾಡಿ ಅಂಕಲ್. ಏನು ನಯ, ಏನು ವಿನಯ, ಎಂತ ಸಂಸ್ಕೃತಿ! ಈ ಕಾಲದಲ್ಲೂ ಇಂಥವ್ರು ಇದಾರಲ್ಲಮ್ಮ. ಡ್ಯಾಡಿ, ಫ್ರೆಂಡ್ಶಿಪ್ ಡೇನ ಸೆಲೆಬ್ರೇಟ್ ಮಾಡೋದಾ? ಫ್ರೆಂಡ್ಶಿಪ್ ಡೇನಾ? ಹಂಗಂದ್ರೇನಮ್ಮ? ಓ, ಸಂಕ್ರಾಂತಿ ಯುಗಾದಿ ಹಬ್ಬದ ತರನಾ? ನಮ್ ಕಾಲದಲ್ಲಿ ಇದೆಲ್ಲ ಇರ್ಲಿಲ್ವಲ್ಲಮ್ಮ. ಹೌದು ಅಂಕಲ್, ಅದು ಹಬ್ಬನೇ. ಅದನ್ನ ಯಾಕಮ್ಮ ಮಾಡ್ಬೇಕು? ಅದ್ರ ಹಿನ್ನೆಲೆ ಏನು? ನಾನ್ ಹೇಳ್ತೀನಿ ಡ್ಯಾಡಿ, ಫ್ರೆಂಡ್ಶಿಪ್ ಡೇ ಶುರುವಾಗಿದ್ದು 1935ರಲ್ಲಿ. ಅದು ಫಸ್ಟ್ ವರ್ಲ್ಡ್ ವಾರ್ ಟೈಮು. ಪ್ರಪಂಚದಲ್ಲಿರೋ ಎಲ್ಲಾ ಕಂಟ್ರಿಗಳು ಹೊಡೆದಾಡ್ಕೊಂಡು ಸಾಯ್ತಿದ್ರು. ಆ ಟೈಮಲ್ಲಿ ದೇಶಗಳ ಮಧ್ಯೆ ಅಷ್ಟೇ ಅಲ್ಲದೆ ಮನುಷ್ಯರ ಮಧ್ಯೆ ಪ್ರೀತಿ ಹುಟ್ಟಿಸೋ ಅವಶ್ಯಕತೆ ಇತ್ತು. ಆಗ್ನಿಂದ ಪ್ರತಿ ಆಗಸ್ಟ್ನ ಮೊದಲನೇ ಭಾನುವಾರನ ಫ್ರೆಂಡ್ಶಿಪ್ ಡೇ ಅಂತ ಸೆಲೆಬ್ರೇಟ್ ಮಾಡೋದನ್ನ US-ನವರು ಶುರು ಮಾಡಿದ್ರು. ಅದು ತುಂಬಾ ಫೇಮಸ್ ಆಯ್ತು. ಬೇರೆ ಬೇರೆ ಕಂಟ್ರಿಯವರು ಅದನ್ನ ಆಚರಿಸೋಕೆ ಶುರು ಮಾಡಿದ್ರು. ಹೀಗಾಗಿ ಅದು ವಿಶ್ವದ ಹಬ್ಬ ಆಯ್ತು. ಈಗ ಗೊತ್ತಾಯ್ತು. ಒಬ್ಬರು ಮೇಲೊಬ್ರು ಗೆಳೆತನ ಬೆಳೆಸ್ಬೇಕು ಅಂತ ಈ ರೀತಿ ಮಾಡ್ತಿರೋದು. ಅದೇ ನಮ್ ಕಡೆ ಹಳ್ಳಿಗಳು ಸೇರಿ ಜಾತ್ರೆ ಮಾಡ್ತಾರಲ್ಲ, ಹಾಗೋ. ಈಗ ನನ್ನಿಂದ ನಿಮ್ಗೇನಾಗ್ಬೇಕು ಹೇಳಿ? ಫ್ರೆಂಡ್ಶಿಪ್ ಡೇ ಸೆಲೆಬ್ರೇಟ್ ಮಾಡಕ್ಕೆ ದುಡ್ಡು ಕೊಡ್ಬೇಕು. ಅಪ್ಪ, ನಮ್ಗೂ ದುಡ್ಡು ಕೊಡ್ಬೇಕು. ಆಯ್ತು, ನಾನ್ ದುಡ್ಡು ಕೊಟ್ರೆ ನೀವೇನ್ ಮಾಡ್ತೀರಾ ಹೇಳಿ? ಡ್ಯಾಡಿ, ನಾವೆಲ್ಲ ಸೇರ್ಕೊಂಡು ಹೊಗೆನಕಲ್ ಫಾಲ್ಸ್ಗೆ ಹೋಗ್ಬೇಕು ಅಂತ ಇದ್ದೀವಿ. ನೀವ? ಹೊಗೆ ಸೊಪ್ಪು ಹಾಕ್ತಿವಿ. ಅದೆಲ್ಲ ನಿನ್ಗೆ ಯಾಕೆ? ಸುಮ್ನೆ ಕಾಸು ಕೊಡು. ಇನ್ನೇನ್ ಮಾಡ್ತೀರಾ? ಚೆನ್ನಾಗಿ ತಿಂತೀರಾ, ಕುಡಿತೀರಾ, ಬಿದ್ಕೋತೀರಾ? ನೋಡ್ರಮ್ಮ, ನಾನ್ ನಿಮಗ್ ದುಡ್ಡು ಕೊಡ್ತೀನಿ, ಆದ್ರೆ ಹುಷಾರಾಗಿ ಹೋಗಿ ಬರ್ಬೇಕು, ಏನೋ? ಸ್ವೀಟ್ ಡ್ಯಾಡಿ. ಯೆಸ್. ಹುಡುಗ್ರ, ಇವ್ರ ಹೊಗೆನಕಲ್ ಫಾಲ್ಸ್ ಪ್ರೋಗ್ರಾಮ್ಗೆ ನಾವು ಹೊಗೆ ಹಾಕ್ಬೇಕು. ಹೊಗೆನಕಲ್ ಫಾಲ್ಸ್ ಸೂಪರ್ ಆಗಿರುತ್ತೆ ಕಣೆ. ಡ್ಯಾಡಿ, ನಾವು ಹೊಗೆನಕಲ್ ಫಾಲ್ಸ್ಗೆ ಹೋಗಿ ಬರ್ತೀವಿ. ಬಾಯ್. ಅಯ್ಯೋ, ನೋಡ್ರಮ್ಮ, ಹೊಗೆನಕಲ್ ಫಾಲ್ಸ್ಗೆ ಹೋಗಿ ಬೇಡ ಅನ್ನಲ್ಲ, ಆದ್ರೆ ನಂದೊಂದು ಕಂಡೀಷನ್. ಗಾಡಿಲಿ ಹೋಗುವಾಗ ಹಾಡಬಾರ್ದು, ಕುಣಿಬಾರ್ದು, ಕಿಸ್ ಅಂತ ನಗಬಾರ್ದು. ಆಮೇಲೆ ತಲೆ ಎತ್ತಿ ಅಕ್ಕ ಪಕ್ಕ ಹಿಂದೆ ಮುಂದೆ ನೋಡಬಾರ್ದು. ಎಲ್ಲಕ್ಕಿಂತ ಮುಖ್ಯವಾಗಿ ನೀರ್ಗಂತೂ ಇಳಿಲೇಬಾರ್ದು. ಇನ್ ಯಾವ ಖುಷಿಗೆ ಹೊಗೆನಕಲ್ ಫಾಲ್ಸಿಗೆ ಹೋಗ್ಬೇಕು ಡ್ಯಾಡಿ? ಇಲ್ಲೇ ಇದ್ದು ಬಟ್ಟೆ ಇಂಟ್ಕೊಂಡು ಇದ್ಬಿಡ್ತೀವಿ. ಏನ್ ಡ್ಯಾಡಿ ನೀವು ಥಿಯೇಟರ್ ಹೋಗ್ಬಿಟ್ಟು ಸಿನಿಮಾ ನೋಡ್ಬೇಡ ಅಂದಂಗಾಯ್ತು. ಅದೆಲ್ಲ ನನಗೆ ಗೊತ್ತಿಲ್ಲ, ನಾನು ಹೇಳ್ದಂಗೆ ಕೇಳ್ಬೇಕು. ಇಲ್ಲಾಂದ್ರೆ ನಡೀರಿ, ನಾನು ನಿಮ್ ಜೊತೆನೆ ಬರ್ತೀನಿ. ಬೇಡ ಬೇಡ, ನೀವ್ ಹೇಳ್ದಂಗೆ ಕೇಳ್ತೀವಿ. ಏಯ್, ಬುದ್ಧಿಯವ್ರ ಕಣ್ಕುಟ ನಮಸ್ಕಾರ ಮಾಡ್ಬೇಕು, ಅರ್ಥ ಆಯ್ತಾ? ಏನ್ ಒಳ್ಳೆ ದನ ನುಗ್ತಾ ಇದ್ದೀರಲ್ಲ, ಯಾರು ನೀವೆಲ್ಲ? ಬುದ್ಧಿ, ನನ್ನ ಹೆಸರು ಚೋಳ್ಮೀನಪ್ಪ ಅಂತ. ಇವನು ನನ್ನ ಮಗ, ಇವಳು ನನ್ನ ಹೆಂಡ್ರು. ಹೊಗೆನಕಲ್ ಫಾಲ್ಸ್ನಾಗೆ ತೆಪ್ಪ ನಡ್ಸೋನ್ ಬುದ್ಧಿ ನಾನು. ಇವನು ನನ್ನ ಮಗ. ಅಲ್ಲಿ ಬಂದವ್ರು ಯಾರು ₹1 ಹಿಂಗೆ ಹಾಕಿದ್ರೆ ಮ್ಯಾಗಿಂದ ಡೈ ಹೊಡೆದು ಹಂಗೆ ಬಾಯಿನಾಗೆ ಕಾಯಿನ್ ತಗೋಬತ್ತಾನೆ. ಇವಳು ನನ್ನ ಹೆಂಡ್ರು. ಯಾರು ದೊಡ್ಡ ಮೀನ್ ಕೇಳಿದ್ರು ಅದನ್ನ ಹಿಡಿದು ಮಸಾಲೆ ಹಾಕೊಡ್ತಾಳೆ. ಹೊಸೊಬ್ರು ಬಂದ್ರೆ ನಮ್ ನಾಯಿ ಚುಮ್ಮಿ ಒಳಗಡೆ ಬಿಡೋದಿಲ್ಲಲ್ಲ. ವಾಸನೆ ನೋಡಿ ಒಳಗ್ ಬಿಟ್ಬಿಡ್ತು. ನಿಮ್ಮ ವಾಸನೆ ಅದಕ್ಕೆ ಹೆಂಗ್ ಗೊತ್ತಾಯ್ತು? ಸುಮ್ಕಿರಮ್ಮಿ ನೀನು, ಬಾಯಿ ಮುಚ್ಕೊಂಡು ನಿನ್ಗೇನು ಗೊತ್ತಾಕಿಲ್ಲ ಎಲ್ಲಿ ಬಂದ್ರೆ ಹೆಂಗ್ ಮಾತಾಡ್ಬೇಕು ಅಂತ. ಮೂದೇವಿ ತಗೊಬಂದು ಅದು ವಾಸನೆ ಅಂತ ಅಂದ್ರೆ ನಾವು ಬರ್ಬೇಕಾದ್ರೆ ಮೀನ್ ಎಸ್ದು ಆ ಮೀನ್ ವಾಸನೆ ನಮ್ಮನ್ ಬಿಟ್ಬಿಡ್ತು ಅಂತ ಹೇಳಕ್ ಬರ್ತಾವ. ನಿಮ್ಗೆ ಯಾರು ಬೇಕಾಗಿತ್ತು ಹೇಳ್ರಪ್ಪ? ನಮ್ ಡೈರೆಕ್ಟ್ರು ದರ್ಶನ್ ಸಾಹೇಬ್ರು ಬೇಕಿತ್ತು. ಯಾರು ಅದು ಸಾಹೇಬ್ರು? ಅದು ಈ ಮನೆಯಲ್ಲಿ ನನಗ್ ಗೊತ್ತಿಲ್ಲದೆ ಇರೋರು. ಆ ಸಾಹೇಬ್ರು ನಾವೇ. ಹಾಯ್. ಅದು ಹೊಗೆನಕಲ್ ಫಾಲ್ಸ್ ಅಲ್ಲಿ ಶೂಟಿಂಗ್ ಮಾಡ್ಬೇಕಾರೆ ಇವ್ರು ತುಂಬಾ ಹೆಲ್ಪ್ ಮಾಡಿದ್ರು. ನಾನು ಬೆಂಗಳೂರಲ್ಲಿ ತುಂಬಾ ಚೆನ್ನಾಗಿದ್ದೀನಿ, ಈ ಕಡೆ ಬಂದಾಗ ನಾನು ಮೀಟ್ ಮಾಡಿ ಅಂತ ಹಂಗೆ ಬಿಸಾಕಿದ್ದೆ. ಪಾಪ ಅದನ್ನ ನಂಬ್ಕೊಂಡು ನಿಜವಾಗ್ಲೂ ಬಂದ್ಬಿಟ್ಟವ್ರೆ. ಏನ್ರಿ ಸಮಸ್ಯೆ ಬಂದಿರೋದು?
ನಮ್ ಕಷ್ಟವ ಯಾರು ಕೂಟ ಹೇಳನ್ನ ಬುದ್ಧಿ. ಹೊಗೆನಕಲ್ ಪಾಲ್ಸ್ತವ ಜೋರ್ ಮಳೆ ಬಂದ್ಬಿಟ್ಟು ಸುತ್ತಮುತ್ತ ಇದ್ದಿದ್ದ 50 ಹಳ್ಳಿನೂ ಮುಳುಗೋಗ್ಬಿಟ್ಟದೆ ಬುದ್ಧಿ. ಚಾಮುಂಡಿ ಬೆಟ್ಟಕ್ಕೆ ದಾರಿನೇ ಇಲ್ಲ, ಎಲ್ಲ ಕಡೆ ನೀರು. ಅಂದ್ರೆ ಯಾರು ಅರ್ಕೆ ಹೊತ್ಕೊಂಡಿದ್ರು ಚಾಮುಂಡಿ ಬೆಟ್ಟಕ್ಕೆ ಹೋಗಕ್ಕಾಕಿಲ್ಲ, ಆ ಪಾಟಿ ನೀರದೆ ಅಂತ ಹೇಳಕ್ ಬರ್ತಾಳೆ. ಅಲ್ವೇನೆ ಸರಿಯಾಗಿ ಮಾತಾಡೆ, ನೀನ್ ಬಾಯಿ ಕರ್ಮೀನ್ ಮಾಡ್ಗ. ಅಯ್ಯೋ ನೀನ್ ಜೀವನ ಮಾಡೋದು ಬೋ ಕಷ್ಟ ಆಗ್ಬಿಟ್ಟಿದೆ ಬುದ್ಧಿ. ಈಗ ಮೊಸಳೆಗಳೆಲ್ಲ ಮೊಟ್ಟೆ ಹಾಕಿ ಮರಿಯಾಗ್ಬಿಟ್ಟಿದೆ. ಮೊಗೆನಿಕಲ್ ಫಾಲ್ಸ್ ಮೇಲ್ಗಡೆ ನಿಂತ್ಕೊಂಡು ಡೈ ಹೊಡೆದ್ರೆ ನೀರಲ್ಲಿ ಬೀಳಲ್ಲ, ಮೊಸಳೆ ಬಾಯಲ್ಲಿ ಬೀಳ್ತೀವಿ. ಅಂದ್ರೆ ಈಗ ಹೊಗನೇಕಲ್ ಫಾಲ್ಸ್ಗೆ ಹೋಗೋದು ತುಂಬಾ ಡೇಂಜರ್ ಅಲ್ಲ. ದಿನ ನೀರ್ ಗಿಳಿಯೋರು ಎಷ್ಟೊಂದು ಭಯ ಪಡ್ತಾರೆ ಅಂದ್ರೆ ಇನ್ನೆಷ್ಟು ನೀರ್ ಇರೋದು ಬೇಡ. ಅದು ರಾಜಾರಾಣಿ ರೋರ ರಾಕೆಟ್ ಅಲ್ಲಿ ಹೊಗೇನಕಲ್ ಫಾಲ್ಸ್ ನಲ್ಲಿ ರಾಜ ರಾಣಿ ರೋರೋ ರಾಕೆಟ್. ದರ್ಶನ್ ಸಾರ್ ಏನಾರು ಹೇಳಿ. ಅದೇನಿಲ್ಲ, ಮುಂಗಾರು ಮಳೆ ಜಾಸ್ತಿ ಆಗ್ಬಿಟ್ಟು ನಿರಾಶ್ರಿತರಾಗ್ಬಿಟ್ಟಿದಾರಲ್ಲ, ಪಾಪ ಅವನ್ ಮೈಂಡ್ ಬ್ಲಾಕ್ ಅಲ್ಲಿ ಏನೇನೋ ಹೇಳ್ತಾ ಇದಾರೆ ಅಷ್ಟೇ. ಹೌದಾ? ಅಯ್ಯೋ ಪಾಪ. ಸರಿ ಸರಿ, ನೀವಿನ್ ಮಾತಾಡ್ತಾರ್ರಿ, ನಾವಿನ್ ಹೊರಡೋದಾ? ಎಲ್ಲಿಗೆ? ಡ್ಯಾಡಿ, ಹೊಗೇನಕಲ್ ಫಾಲ್ಸ್ಗೆ. ಏನ್ ಹೊಗೆ ಹಾಕಿಸ್ಕೊಳಕ್ ಹೋಗ್ತೀರಾ? ಅಲ್ಲಮ್ಮ, ಇಷ್ಟೊತ್ತು ಅವರು ಭೂತಯ್ಯನ ಮಗ ಅಯ್ಯೋ ಪಿಕ್ಚರ್ ಕ್ಲೈಮ್ಯಾಕ್ಸ್ ಕಥೆನ ಹೇಳ್ತಾ ಇದ್ರು. ಹೊಗನೇಕಲ್ಸ್ಗಂತೆ ನಡ್ರಿ, ಹೋಗ್ರೆ ಹೋಗ್ರೆ. ಅರೆ ಕಮ್ ಆನ್ ಡ್ಯಾನ್ಸ್ ಯಾ. ಏನ್ರಪ್ಪ ಇದು, ಖುಷಿಯಿಂದ ಡ್ಯಾನ್ಸ್ ಮಾಡ್ತಾ ಇದ್ದೀರಿ, ಯಾಕೆ? ಏನಾಯ್ತು ಅಂಕಲ್? ಇದು ಖುಷಿಯಿಂದ ಡ್ಯಾನ್ಸ್ ಮಾಡ್ತಿಲ್ಲ ಅಂಕಲ್, ಮತ್ತೆ ಅವರೆಲ್ಲ ಹೋಲ್ಸೆಲ್ಲ ಬದುಕುಳಿದ್ಬಿಟ್ರಲ್ಲ ಅಂತ. ಇದು ಆನಂದ ಬಾಷ್ಪ ಡ್ಯಾನ್ಸ್. ಆನಂದ ಬಾಷ್ಪ ಡ್ಯಾನ್ಸ್. ಅವರೆಲ್ಲ ಉಳಿಯೋದಕ್ಕೆ ಈ ಮಾಸ್ಟರ್ ಕಾರಣ. ಒಂದ್ 50,000 ಡೊನೇಷನ್ ಕೊಟ್ಬಿಡಿ. ಯಾರ್ದೋ ಇದು ವೆಂಕಿ ಚಪ್ಲಿನೋ ಸರ? ತಿರುಪತಿ ತಿರುಮಲ ವೆಂಕಟೇಶ. ತಿರುಪತಿ ತಿರುಮಲ ವೆಂಕಟೇಶ. ಆಹಾ, ಓಹೋ ಸೂಪರ್. ಹೌದಾ? ಏನೇ ಅದು ಐಶು? ಕತೆ ಕಣೆ ಕತೆ. ಏನ್ ಕಿಕ್ಕಿದೆ ಗೊತ್ತಾ? ಹೇಳೆ, ಜೋರಾಗಿ ಹೇಳ. ಈ ಕತೆನೂ ಅಷ್ಟೇ. ಅಕ್ಕ ಕತೆ ಓದ್ತಿರ್ತಾಳೆ, ತಂಗಿ ಕತೆ ಕೇಳ್ತಿರ್ತಾಳೆ. 4 ಇಡ್ಲಿ ತಿಂದು ಕತೆ ಓದ್ತಿರೋ ಅಕ್ಕ, 40 ಇಡ್ಲಿ ತಿಂದು ಕತೆ ಕೇಳ್ತಿರೋ ತಂಗಿ. ಆಗ ರೂಮ್ ಒಳಗೆ ತೆವಳುತ್ತಾ ಬರುವ ಅಣ್ಣ, ತೆವಳುತ್ತಾ ತೆವಳುತ್ತಾ ಮನೆಗೆ ಬಂದಿರುವ ನೆಂಟರ ಲಗೇಜ್ ಮುಂದೆ ಬರುವ ಅಣ್ಣ. ಮನೆಗೆ ಬಂದ ನೆಂಟರ ಹೆಸರು ಕೆಡಿಸಬೇಕು ಅನ್ನೋದು ಅವರ ಉದ್ದೇಶ. ಹಾ, ಈ ಕತೆ ಏನಾದ್ರೂ ನಿಜ ಆಗಿದ್ರೆ ಜಾಡ್ಸೋದ್ಬಿಡ್ತಿದ್ದೆ. ಈ ಕತೆಲಿ ಇರೋ ತರನೇ ಮಾಡ್ತಾ ಇದೀನಲ್ಲಪ್ಪ. ಒಂದ್ ವೇಳೆ ನಾನೇ ಏನಾದ್ರೂ ಮಾಡಿರೋದು ಅಂತ ಈ ಡುಮ್ಮಿಗೆ ಗೊತ್ತಾದ್ರೆ ನಿಂಬೆಣ್ ತೋಳ್ದಾಕ್ಬಿಡ್ತಾಳೆ. ನಿಧಾನವಾಗಿ ಮನೆಯವರ ಕಪಾಟಿನಿಂದ ಚೈನ್ ತೆಗೆದು ನೆಂಟರ ಬ್ಯಾಗ್ ಒಳಗೆ ಹಾಕುತ್ತಾನೆ. ಬಂದ ಕೆಲಸ ಮುಗಿಸಿದ ಸೈತಾನ್ ಅಣ್ಣ ಹಾಗೆ ಬೆಕ್ಕಿನ ಹೆಜ್ಜೆ ಹಾಕುತ್ತಾ ಮುಂದೆ ಹೋಗುತ್ತಾನೆ. ಹಾ, ಆ ಮನೇಲಿ ಏನಾದ್ರೂ ನಾನ್ ಇದ್ದಿದ್ರೆ ಅಣ್ಣ ಅಂತಾನು ನೋಡ್ತಿದ್ದಿಲ್ಲ, ಜಾಡ್ಸ್ ಓದ್ಬಿಡ್ತಿದ್ದೆ. ಸರಿ ಸರಿ, ನೀವು ಓದು. ಏನ್ರೋ ಬಿಲ್ಲದಿಂದ ಇನ್ನು ಯಾವ ಇಲ್ಲಿನೂ ಆಚೆ ಬರ್ತಾ ಇಲ್ಲ. ಹೇಳಿದ ಕೆಲಸ ಸರಿಯಾಗಿ ಮಾಡ್ದೇನಾ? ಮಾಡಿದೀನಿ ಗುರು. ಬಂದ್ರು ಅವ್ರಿಗೆ ನಮ್ಮ ಮೇಲೆ ಡೌಟೇ ಬರಬಾರ್ದು. ಅವ್ರು ನಮ್ಮನ್ನು ಮಾತಾಡ್ಸಿದ್ರೆ ಫ್ರೆಂಡ್ಲಿಯಾಗಿ ಬಿಹೇವ್ ಮಾಡಿ. ರಾಣಿ ನೋಡಿ ಗುರು. ಹೇ, ಕತೆ ಅಷ್ಟು ಚೆನ್ನಾಗಿತ್ತಲ್ವಾ? ಅವಳು ಹೇಳ್ತಿದ್ರೆ ಸಿನಿಮಾ ನೋಡ್ದಷ್ಟೇ ಖುಷಿ ಆಗ್ತಿತ್ತು. ನನ್ಗಂತೂ ಇನ್ನೊಂದ್ಸಲಿ ಕೇಳ್ಬೇಕು ಅನಿಸ್ತಿದೆ. ಏ ಅನು, ಅಶ್ವಿನ್ ಅಂತಿದ್ನಲ್ಲ, ಅವ್ನ್ ದಿನಾಲು ನನ್ ಹಿಂದೆನೆ ಬರೋನು. ನೀನ್ ತುಂಬಾ ಬ್ಯೂಟಿಫುಲ್ಲು, ನಿನ್ ಕ್ಯಾರೆಕ್ಟರ್ ಸೂಪರು ಅಂತೆಲ್ಲ ಹೇಳೋನು.
ನನ್ ಲವ್ ಒಪ್ಕೊಂಡಿಲ್ಲ ಅಂತ ನಿನಗ್ ಕೊಬ್ ಜಾಸ್ತಿ, ನೀನ್ ಮಹಾ ಸುಂದ್ರಿನ ಅಂತ ಬೈತಾನೆ. ಈ ಹುಡುಗರೇ ಇಷ್ಟು, ಇವ್ರು ಹೇಳೋದಕ್ಕೆಲ್ಲ ಹೂ ಅಂದ್ಬಿಟ್ರೆ ಒಳ್ಳೆಯವರು, ಇಲ್ಲಾಂದ್ರೆ ಕೆಟ್ಟವರು. ಎಕ್ಸ್ಕ್ಯೂಸ್ ಮೀ, ನಿಮ್ ನಂಬರ್ ಏನ್ರಿ? ಚಪ್ಲಿದ ಶೂದ ಮೊಬೈಲ್ದು. ನಿಮಗೆ ಹಾಕ್ಬೇಕು? ಹಂಗೆ ಫ್ರೆಂಡ್ ಆಗಕ್ಕೆ ಏನ್ ಬೇಕಾಗಿಲ್ಲ. ಲವ್ ಸಿನಿಮಾದಲ್ಲಿ ನಿನಗ್ ಸಿಗದೆ ಇರೋ ಅಕ್ಕಿನೇನ? ನೋಡಮ್ಮ, ಬಸ್ ಸ್ಟ್ಯಾಂಡ್ ಅಲ್ಲಿ ಇರೋನು ಬಸ್ಸಲ್ಲಿ ಯಾವ್ದಾದ್ರು ಒಳ್ಳೆ ಅಕ್ಕಿ ಇದೆಯಾ ಅಂತ ನೋಡ್ತಾ ಇರ್ತಾನೆ. ಅದೇ ಬಸ್ ಒಳಗಡೆ ಇರೋನು ಬಸ್ ಸ್ಟ್ಯಾಂಡ್ ಅಲ್ಲಿ ಯಾವ್ದಾದ್ರು ಅಕ್ಕಿ ಇದೆಯಾ ಅಂತ ನೋಡ್ತಾ ಇರ್ತಾನೆ. ದ ಸೇಮ್ ವೇ ನಿಮಗ್ ನನ್ ಫೀಲ್ಡ್ ಅಲ್ಲಿ ಇರೋರು ಇಷ್ಟ ಆಗ್ತಾರೆ, ನಮಗ್ ಹೊರಗಡೆ ಇರೋ ಹುಡುಗಿರು ಇಷ್ಟ ಆಗ್ತಾರೆ. ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ, ನನ್ ಚಿನ್ನದ ಸರ ಕಾಣ್ತಿಲ್ಲ ಕಣ್ರೆ. ಚಿಕ್ಕಮ್ಮವ್ರೆ ಏನಾಯ್ತು? ನನ್ ಚಿನ್ನದ ಸರ ಕಾಣ್ತಿಲ್ಲ. ಏನೋ ಚಿನ್ನದ ಸರ ಕಾಣ್ತಾ ಇಲ್ವಾ? ಏನಪ್ಪ ಇದು, ಮನೇಲಿ ವಿಚಿತ್ರವಾಗಿ ಹೊಸದಾಗಿ ಏನೇನೋ ನಡೀತಾ ಇದೆ. ಇಲ್ಲ ಇಲ್ಲ ಇಲ್ಲ, ನಾನು ಇದನ್ನ ಸುಮ್ಮನೆ ಬಿಡೋದಿಲ್ಲ. ಕಾನೂನು ಕ್ರಮ ತಗೊಳ್ಳೇಬೇಕು, ತಪ್ಪಿತಸ್ಥರ ಶಿಕ್ಷೆ ಆಗ್ಲೇಬೇಕು. ಇದೆಂಗಿದೆ ಅಂತಂದ್ರೆ ಇದ್ದೋರ್ ಮೂರಲ್ಲಿ ಕದ್ದೋರ್ ಯಾರು ಅನ್ನಂಗಿದೆ. ಲೇ ಅಲ್ಲಿರೋದ್ ಇಬ್ರೇ ಕಣ. ನಾನು ಹೇಳಿದ್ ಗಾದೆ ಕಣೋ ಪ್ಯಾದೆ. ವಾಟ್ ಯು ಮೀನ್? ಐ ಮೀನ್ ರಿಯಲಿ ವಾಟ್ ಐ ಮೀನ್. ಚೈನ್ ಬಗ್ಗೆ ಮಾತಾಡ್ರೋ ಅಂದ್ರೆ ಮೀನ್ ಬಗ್ಗೆ ಮಾತಾಡ್ತಾರೆ. ಸ್ವಲ್ಪ ಮಾಡ್ಕೊಂಡಿರೋ ಕರಿ ಮೀನ್. ವೆಂಕಿ, ಟೇಕ್ ಸಮ್ ಸೀರಿಯಸ್ ಆಕ್ಷನ್ ಯಾ. ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ಹೋಗೋದಾದ್ರೆ ಚೈನ್ ಇನ್ನ ಮನೆ ಬಾರ್ಡರ್ ದಾಟಿಲ್ಲ. ಸೊ ಬಾಯ್ಸ್, ಚೆಕ್ ದ ಚೆಕ್ ಪೋಸ್ಟ್, ಎಲ್ರದ್ದು ಬ್ಯಾಕ್ ಚೆಕ್ ಮಾಡಿ. ಕಾನೂನಿನ ಕಣ್ ಮುಂದೆ ನಾವೆಲ್ಲ ಸಮ. ಒಗ್ಗರಣೆ ಹೋಗಿ ನಮ್ಮೆಲ್ರದ್ದು ಬ್ಯಾಗ್ ತಗೊಂಬಾ. ಹಂಗೆ ನಿಂದು ಗಂಟು ಮುಟ್ಟೆ ತರ್ತೀನಿ. ಗೆಟ್ ಔಟ್. ಯಾರ್ದೋ ಇದು ವೆಂಕಿ ಚಪ್ಲಿನೋ ಸರ? ಗೊತ್ತಾಯ್ತು ಬಿಡು. ನಮ್ ಕಡೆ ಅದೆಲ್ಲ ಚೆಕ್ ಮಾಡಾಯ್ತಲ್ಲ, ಈಗ ನಿಮ್ ಕಡೆ ಚೆಕಿಂಗ್ ಸ್ಟಾರ್ಟ್. ಏನ್ ನಡೀತಾ ಇದೆ ಈ ಮನೆಯಲ್ಲಿ? ಒಂದು ತ್ರಿಕೋಣ ಮುಕ್ಕೋಣ ಬರ್ಮುಡ ಟ್ರಯಾಂಗುಲರ್ ಲವ್ ಸ್ಟೋರಿ. ಏನ್ರಿ ನಿಮ್ ಬ್ಯಾಗ್ ನ ಇಷ್ಟೊಂದು ರಿಲ್ಯಾಕ್ಸ್ ಚೆಕ್ ಮಾಡ್ತಾ ಇದ್ದೀರಾ? ಬಬಲ್ ಗಮ್ ತಿಂದ್ರೆ ತಾನೆ ಬಾಯಿ ವಾಸನೆ ಬರಕ್ಕೆ. ನನ್ ಬ್ಯಾಗ್ ಅಲ್ಲಿ ಇರೋದ್ ಬರೀ ಬಟ್ಟೆ. ಅಲ್ಲಿ ಸಿಗಾಕೊಂಡ್ಲ. ಆಯ್ಶು, ನಿನ್ ಚೈನ್ ನನ್ ಬ್ಯಾಗ್ ಅಲ್ಲಿ. ಕರ್ರಿ ಯಜಮಾನ್ರೇ. ಬಂದೆ. ಯಾಕ್ರಪ್ಪ, ಏನಾಯ್ತು? ಯಾಕೆ ಹಿಂಗ್ ಕೂಗ್ತಾ ಇದ್ದೀರಾ? ಏನಮ್ಮ ಇದು? ನಿನ್ನನ್ನು ತುಂಬಾ ಒಳ್ಳೆ ಹುಡುಗಿ ಅಂತ ತಿಳ್ಕೊಂಡಿದ್ನಲ್ಲ. ಡ್ಯಾಡಿ, ನನಗೆ ಇವಾಗ ನೆನಪಾಯ್ತು. ಐಶು, ರೂಮಲ್ಲಿ ನೀನು ಒಬ್ಬನ್ ಕಳ್ಳನ್ ಕತೆ ಹೇಳ್ತಾ ಇದ್ದೆ ಅಲ್ವಾ? ಅವಾಗ ನೀನ್ ಆಕ್ಟಿಂಗು ಮಾಡಿ ತೋರಿಸ್ತಾ ಇದ್ದೆ. ಅವಾಗ ನೀನೇ ಅಲ್ವಾ ಅವಳ ಬ್ಯಾಗಲ್ಲಿ ನಿನ್ ಸರ ಇಟ್ಟಿದ್ದು? ಹೌದು ಡ್ಯಾಡಿ, ನಾನೇ ನನ್ ಸರನ ಅವಳ ಬ್ಯಾಗಲ್ಲಿ ಇಟ್ಟಿದ್ದು. ಸಾರಿ ಕಣೆ. ಡ್ಯಾಡಿ, ಇವತ್ತು ಅಡ್ಗೆ ನಾನ್ ನಿಮ್ಗೋಸ್ಕರ ನಾನೇ ಮಾಡಿದೀನಿ. ಹೌದಾ? ಏನ್ ಮಾಡಿದ್ಯಾ? ಬಾಳೆಹಣ್ಣು ತಿನ್ಬಿಟ್ಟು ಹೇಳಿ ಡ್ಯಾಡಿ. ಚೆನ್ನಾಗಿದೆನೋ ಡ್ಯಾಡಿ? ಉಪ್ಪು ಸ್ವಲ್ಪ ಕಮ್ಮಿ ಇದೆ. ಇದು ನೀನ್ ಮಾಡಿದ್ದೇನೆ. ಹಾಗೆ ನೀನ್ ಮಾಡೋರ್ಗೆ ತಂದು ಬಡ್ಸು, ತಿಂದ್ಬಿಟ್ಟು ಹೇಳ್ತೀನಿ ಹೆಂಗೈತೆ ಅಂತ. ಬ್ಯಾಡ್ ಡ್ಯಾಡಿ. ಆಹಾ, ಏನಮ್ಮ ಇದು? ಇಷ್ಟು ಚಿಕ್ಕ ವಯಸ್ಸಿಗೆ ಅಡ್ಗೆ ಮಾಡೋದನ್ನ ಕಲ್ತ್ಬಿಟ್ಟಿದ್ದೀರಲ್ಲ ನೀವು. ಮುಂದೆ ನಮ್ ಗಂಡಂದ್ರಿಗೆ ಹುಷಾರಿಲ್ಲ ಅಂದ್ರೆ ನಾವೇ ಮಾಡ್ಕೋಬೇಕಲ್ವಾ? ಅಂದ್ರೆ ಮೈ ಹುಷಾರಿಲ್ದವಾಗ ನೀವು ಮಾಡ್ತೀರಾ ಅಂದ್ರೆ ಪ್ರತಿ ದಿವಸ ನಿಮ್ ಗಂಡಂದ್ರೆ ಅಡ್ಗೆ ಮಾಡ್ಬೇಕಾ? ಅಡ್ಗೆ ಮಾಡೋದಷ್ಟೇ ಅಲ್ಲ ಅಂಕಲ್, ಅವ್ರಿಗೆ ಬಟ್ಟೆ ಒಗೆಯೋದು ಗೊತ್ತಿರ್ಬೇಕು. ನಾವ್ ಆಚೆ ಹೋಗ್ಬೇಕಾದ್ರೆ ಅವ್ರ ನಗ್ನಗ್ತಾ ಕಳ್ಸ್ಕೊಡ್ಬೇಕು. ಸಂಜೆ ನಾವ್ ಬಂದಾಗ ನಗ್ನಗ್ತಾ ನಮ್ನ ಬರ ಮಾಡ್ಕೋಬೇಕು. ಇಂಥ ಹುಡುಗ ಸಿಗ್ತಾನೇನಮ್ಮ ನಿಮ್ಗೆ? ದುಡ್ಡು ಕೊಟ್ರೆ ಯಾಕೆ ಸಿಗಲ್ಲ ಅಂಕಲ್? ಬರ್ಸಿ. ಸ್ಟಾಪ್ ಇಟ್ ಯಜಮಾನ್ರೆ. ಯಾಕೆ? ಅದನ್ನ ತಿನ್ಬೇಡಿ, ಹಸುವಾಗ್ತಾ ಇದೆ ಕಣೋ. ನೀವೇನಾರು ಅದನ್ನ ತಿಂದ್ರೆ ನಿಮ್ಗೆ ಯಾವತ್ತೂ ಹಸಿವಾಗಲ್ಲ, ಬೆವರಲ್ಲ, ನಿಮ್ಮುಗ್ರು ಬೆಳೆಯಲ್ಲ, ತಲೆ ಕೂದಲು ಉದ್ರಲ್ಲ, ಕಾಯಿಲೆ ಬರಲ್ಲ. ಒಟ್ನಲ್ಲಿ ನೀನು ಈ ಗ್ರೌಂಡ್ ಫ್ಲೋರ್ ಮೇಲೆ ಇರಲ್ಲ. ಮತ್ತೆ ಇನ್ನೇ ಇರ್ತೀನಿ ಹೇಳ್ರು. -1 ಫ್ಲೋರ್ ಅಂದ್ರೆ ಸೆಲ್ಲಾರ್, ಸ್ಮಶಾನ.
ಏನಂತ ಸರಿಯಾಗಿ ಬಿಡಿಸಿ ಹೇಳ್ರು. ಈ ಊಟದಲ್ಲಿ ವಿಷ ಇದೆ, ವಿಷ ಇದೆ, ವಿಷ ಇದೆ. ಡ್ಯಾಡಿ ಆ ಲೂಸ್ಗಳು ಮಾತು ಕೇಳ್ಕೊಂಡು ನೀವ್ಯಾ ಕೈ ತೊಳ್ಕೊಂಡ್ರಿ? ತಿನ್ನಿ ಡ್ಯಾಡಿ. ಡ್ಯಾಡಿ ಬೇಡ. ಹಂಗಾದ್ರೆ ಹೇಳ್ರು, ಯಾರೋ ವಿಷ ಹಾಕಿದ್ದು? ಇನ್ಯಾರ ಯಜಮಾನ್ರೆ ಬಂದಿದಾರಲ್ಲ ಫ್ರೆಂಡ್ಸು ಅಂತ ಹೇಳ್ಕೊಂಡು ಈ ಇಬ್ರು ನಮ್ಮೆಲ್ರಿಗೂ ಊಟದಲ್ಲಿ ವಿಷ ಸಾಯಿಸಿ ದುಡ್ಡು ಒಡವೆನೆಲ್ಲ ಎಸ್ಕೇಪ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದೇ ಅವ್ರ ಪ್ಲಾನ್. ಏಯ್, ಇವರೇ ವಿಷ ಹಾಕಿದ್ದಾರೆ ಅಂತ ಹೇಗೋ ಹೇಳ್ತೀಯಾ? ನಾವೇ ನೋಡಿದೀವಲ್ಲ. ವಿಷ ಬೆರೆಸಿದ್ದು ಇವರಲ್ಲ ಡ್ಯಾಡಿ, ಅವರು. ಅದನ್ನ ನೋಡಿದ್ದು ಅವರಲ್ಲ ಡ್ಯಾಡಿ, ನಾವು. ಅದನ್ನ ನಾನು ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡಿದ್ದೀನಿ, ನೋಡಿ ಡ್ಯಾಡಿ. ಅವ್ರ ವಿಷ ಮಿಕ್ಸ್ ಮಾಡಿದ ಅಡ್ಗೆನ್ ಬಿಸಾಕಿ ನಾವು ಹೊಸದಾಗಿ ಅಡ್ಗೆ ಮಾಡಿದೀವಿ ಅಂಕಲ್. ಯಾಕ್ರೋ ಹಂಗ್ ಮಾಡಿದ್ರಿ? ಅವ್ರ ಫ್ರೆಂಡ್ಶಿಪ್ ಆಗಿ ಮಾಡೋದಕ್ಕೆ. ಮತ್ತೆ ನೀನು ಅವ್ರ ಒಗೆನಿಕಲ್ ಫಾಲ್ಸ್ಗೆ ಹೋಗ್ತೀನಿ ಅಂದಕ್ಕೆ ದುಡ್ಡು ಕೊಡ್ತೀನಿ ಅಂದೆ, ನಾವು ಅಗೆ ಪಾರ್ಟಿ ಮಾಡ್ತೀನಿ ಅಂದಕ್ಕೆ ವಾಗ್ರೆ ಕೊಡಲ್ಲ ಅಂದೆ. ಫ್ರೆಂಡ್ಶಿಪ್ ಬೆಲೆ ಗೊತ್ತೇನ್ರೋ ನಿಮ್ಗೆ? ನಿಮ್ಮ ಯೋಗ್ಯತೆಗೆ ಒಬ್ಬ ಹೊಸ ಫ್ರೆಂಡ್ ನ ಮಾಡ್ಕೊಳಕ್ ಆಗುತ್ತಾ? ಹೋಗ್ರೋ, ನನ್ ಕಣ್ಮುಂದೆ ನಿಂತ್ಕೋಬೇಡಿ. ಒಬ್ಬ ಹೊಸ ಫ್ರೆಂಡ್ ನ ಮಾಡ್ಕೊಂಡೆ ನನ್ನ ಮನೆಯೊಳಗೆ ಕಾಲಿಡ್ಬೇಕು ನೀವು. ಅವನ ಅಂತಿಂತ ಫ್ರೆಂಡ್ ಆಗಿರಬಾರ್ದು, ಲೈಫ್ ಟೈಮ್ ಫ್ರೆಂಡ್ ಆಗಿರ್ಬೇಕು. ಹೋಗ್ರೋ. ಅಟೆಂಡೆನ್ಸ್ ತಗೋಬೇಕು ದುಡ್ಡು ಕೊಡು, ಅಟೆಂಡೆನ್ಸ್ ತಗೋಬೇಕು ದುಡ್ಡು ಕೊಡು ಅಂತ ಪ್ರತಿ ತಿಂಗಳು ನನ್ನ ಹತ್ರ ದುಡ್ಡು ತಗೊಂಡೋಗ್ತಾಳೆ. ದುಡ್ಡು ಕೊಟ್ಟೆ ತಗೋಬೇಕಾ ಅಟೆಂಡೆನ್ಸ್ ನ? ಹೌದು ಅಂಕಲ್, ಇಲ್ಲ ಅಂದ್ರೆ ಎಕ್ಸಾಮ್ಗೆ ಕೂರ್ಸಲ್ಲ. ತಿರುಪತಿ ತಿರುಮಲ ವೆಂಕಟೇಶ. ತಿರುಪತಿ ತಿರುಮಲ ವೆಂಕಟೇಶ. ಮಗ ನಿಜವಾದ ಫ್ರೆಂಡ್ ಅಂದ್ರೆ ಯಾರು? ಯಾರ ಫ್ರೆಂಡ್ ಮನೆ ಎದುರುಗಡೆ ಒಳ್ಳೆ ಹುಡುಗಿರ್ ಮನೆ ಇರುತ್ತೋ ಅವನೇ ನಿಜವಾದ ಫ್ರೆಂಡ್ ಕಂಡ. ನನಗೊಬ್ಬ ಫ್ರೆಂಡ್ ಇದೆ ಅನ್ಕೋಣ, ಅವ್ನು ಅವಾಗ ಹೇಳ್ತಾ ಇರ್ತಾನೆ, ಮಗ ನೀನ್ ಇಲ್ದೆ ನಾನ್ ಬದುಕಿರೋದಕ್ಕಾಗೋದಿಲ್ಲ, ನೀನ್ ಸಾಯಕ್ ಒಂದಿನ ಮುಂಚೆ ಹೇಳು, ಅದಕ್ಕೊಂದಿನ ಮುಂಚೆ ನಾನ್ ಸತ್ತೋಗ್ತೀನಿ ಅಂತ. ಅವ್ನ್ ಮತ್ತೆ ಅವಾಗ ಹೇಳ್ತಾ ಇರ್ತಾನೆ ಕಣೋ, ಮಗ ನೀನ್ ಇಲ್ದೆ ನಾನ್ ಬದುಕಿರೋದಕ್ಕಾಗೋದಿಲ್ಲ, ನೀನ್ ಇಲ್ದೇ ಇರೋ ಸ್ವರ್ಗ ನನಗ್ ಬೇಡ ಅಂತ. ನೋಡ್ರ, ನಾವು ಎಂತವ್ರ ಫ್ರೆಂಡ್ಶಿಪ್ ಮಾಡ್ಬೇಕು ಅಂದ್ರೆ ಅಂತ ಫ್ರೆಂಡ್ ಪ್ರಪಂಚದಲ್ಲಿ ಇನ್ನೊಬ್ರಿಗೆ ಇರ್ಬಾರ್ದು ಕಣ. ದಂಡುಪಾಳಿ ಇದ್ದವ್ರನ್ನ ಫ್ರೆಂಡ್ಸ್ ಮಾಡ್ಕೊಂಡ್ಬಿಟ್ರೆ ಹೆಂಗೆ? ಅವ್ರಿಗೆ ನಂಬಿಟ್ರೆ ಬೇರೆ ಫ್ರೆಂಡ್ಸೇ ಇರೋದಿಲ್ಲ. ಆಮೇಲೆ ನೀನು ಇರಲ್ಲ ಕಣ. ಹಂಗಾದ್ರೆ ಟೆರರಿಸ್ಟ್ ಕಸಾಬನ್ ಫ್ರೆಂಡ್ ಮಾಡ್ಕೊಂಡ್ರೆ ಹೆಂಗೆ? ಅಂತ ಕೊಯ್ದೋಗ್ಬಿಡ್ತಾನೆ. ಅಲ್ಲಿ ನೋಡ್ರು ಭಿಕ್ಷುಕ. ಹೌದಲ್ವಾ, ನೋಡೇ ಇರ್ಲಿಲ್ಲ. ಅವನನ್ನ ಸ್ನೇಹಿತನನ್ನಾಗಿ ಮಾಡ್ಕೊಂಡ್ರೆ ಹೆಂಗೆ? ಬ್ಲಡಿ ಬೆಗ್ಗರ್. ಅವನು ನಮ್ಗೆ ಫ್ರೆಂಡಾ? ಒಗ್ಗರಣೆ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾನೆ. ನೋಡು, ಒಬ್ಬ ಬೆಗ್ಗರ್ಗೆ ಫ್ರೆಂಡ್ ಇರೋದಿಲ್ಲ, ಅಂತದ್ರಲ್ಲಿ ನಾವು ಅವನ್ನ ಫ್ರೆಂಡ್ ಆಗಿ ಮಾಡ್ಕೊಂಡ್ರೆ ಅವ್ನ್ ನಮ್ಗೆ ಬೆಸ್ಟ್ ಫ್ರೆಂಡ್ ಆಗಿರ್ತಾನೆ. ಬೆಂಕಿ, ಆ ಬೆಗ್ಗರ್ ನನ್ನ ನಮ್ ಫ್ರೆಂಡ್ ಮಾಡ್ಕೊಂಡ್ರೆ ಹೊರಗಡೆ ಯಾವನ್ನ ಹತ್ರನಾರು ಹೇಳ್ಕೊಂಡು ಓಡಾಡಕ್ಕಾಗತ್ತಾ? ಅವನನ್ನ ನಮ್ ತರ ಚೇಂಜ್ ಮಾಡ್ಬಿಡೋಣ ಕಣ್ರ. ಯಾರು ಗೊತ್ತಾಗುತ್ತೆ ಅವ್ನ್ ಬೆಗ್ಗರು ಅಂತ? ಅವನೇ ನಮ್ಮನ್ನ ಅವನ್ ತರ ಮಾಡ್ಕೊಂಡ್ಬಿಟ್ರೆ? ನೀನೀಗ ಆಲ್ರೆಡಿ ಅವನ್ ತರನೇ ಇದ್ಯಾ, ಇನ್ನೇನು ಅವ್ನು ನಿನ್ನನ್ ಚೇಂಜ್ ಮಾಡ್ಕೊಳ್ಳೋದು. ಫಸ್ಟ್ ನೀನ್ ಅವ್ನ್ ಲೆವೆಲ್ಗೆ ಹೋಗೋದ್ ನೋಡು. ಹಾಯ್, 50 ರೂಪೀಸ್ ಪಾಸ್ ಮಾಡ್ರ. ಭಿಕ್ಷಕರಿಗೆ ಇಷ್ಟೆಲ್ಲ ಹಾಕ್ಬೇಡ ಕಂದ. ಯಾಕೆ? ಒಂದು ಕಾಲದಲ್ಲಿ ನಾನು ಹೀಗೆ ಆಗ್ತಿದ್ದೆ, ಅದಕ್ಕೆ ಈ ಪರಿಸ್ಥಿತಿಗೆ ಬಂದೆ. ನೋಡುಗರು, ನೀನ್ ಸಿಗ್ದವ್ರೆಲ್ರಿಗೂ ಆಗ್ತಾ ಇದ್ದೆ, ನಾನು ನಿನಗ್ ಮಾತ್ರ ಆಗ್ದೆ. ಫ್ರೆಂಡ್ ಮಾಡ್ಕೊಳ್ಳೋ. ಹಾಯ್ ಫ್ರೆಂಡ್. ಹುಂಡಿ ಕುಲ್ಕಿದ್ರೆ ಕಾಸು ಸಿಗುತ್ತೆ, ಚೀಟಿ ಕುಲ್ಕಿದ್ರೆ ಗಿಫ್ಟ್ ಸಿಗುತ್ತೆ. ನಿಮ್ ಕೈ ಕುಲ್ಕಿದಕ್ಕೆ ಇವನ್ಗೇನ್ ಸಿಗುತ್ತೆ? ನನ್ನ ಕಾಯಿಲೆ ಸಿಗುತ್ತೆ. ಸರಿ, ಇನ್ನೇನು ಹ್ಯಾಂಡ್ ಹೊಡೆದೈತಲ್ಲ, ನಡೀರಿ ಹೋಗೋಣ. ಎಲ್ಲಿಗೆ? ಇನ್ನೆಲ್ಲಿಗೆ? ನಮ್ಮ ಮನೆಗೆ. ಇನ್ಮೇಲಿಂದ ನೀವು ನಮ್ಮ ಬೆಸ್ಟ್ ಫ್ರೆಂಡ್ ಅಮ್ಮ. ಅಯ್ಯ, ನಿಮ್ಮಂತ ಸಹವಾಸ ಬೇಡ ಅಂತಾನೆ ತಾನೆ ನಾನು ಬಂದು ಇಲ್ಲಿ ಕೂತಿರೋದು. ಅಯ್ಯೋ ಬನ್ನಿ ಬಾಸ್, ನಿಮ್ಮ ಘನತೆ, ಗೌರವ, ಸ್ವಾಭಿಮಾನಕ್ಕೆ ಏನು ಧಕ್ಕೆ ಬರದಿರೋ ತರ ನಾವು ನೋಡ್ಕಂತೀವಿ. ಅಯ್ಯೋ ಬನ್ನಿ ಬಾಸ್. ಬೇಡ, ನಾನು ಹೀಗೆ ಖುಷಿಯಾಗಿದ್ದೀನಿ. ಲೋ, ಹಿಂಗೆಲ್ಲ ಹೇಳಿದ್ರೆ ಗೆಳೆಯ ಕೇಳಲ್ಲ. ಎತ್ಕೊಂಡ್ ನಡ್ರೆ ಗೆಳೆಯನ. ಇನ್ನಿದ್ಯಾಕೆ ಇದು ಎತ್ಕೊಂಡ್ಬಿಡೋಣ. ಒರೇ ಮಾಮ,
ఇక్కడ చూడండి రా డబ్బు పడింది. అరే ಏನ್ರವ ನಮ್ಮ ಐಶು ಕಾಲೇಜಲ್ಲಿ ಚೆನ್ನಾಗಿ ಓದ್ತಾವಳ? ನಮ್ಮ ಐಶು ಸೂಪರ್ ಅಂಕಲ್. ಅಟೆಂಡೆನ್ಸ್ ತಗೋಬೇಕು ದುಡ್ಡು ಕೊಡು, ಅಟೆಂಡೆನ್ಸ್ ತಗೋಬೇಕು ದುಡ್ಡು ಕೊಡು ಅಂತ ಪ್ರತಿ ತಿಂಗಳು ನನ್ನ ಹತ್ರ ದುಡ್ಡು ತಗೊಂಡು ಹೋಗ್ತಾಳೆ. ದುಡ್ಡು ಕೊಟ್ಟೆ ತಗೋಬೇಕಾ ಅಟೆಂಡೆನ್ಸ್ ನ? ಹೌದು ಅಂಕಲ್, ಇಲ್ಲ ಅಂದ್ರೆ ಎಕ್ಸಾಮ್ಗೆ ಕೂರ್ಸಲ್ಲ. ಅಲ್ಲಿ ಯಾರ ಹತ್ರನಾದ್ರೂ ಜಗಳ ಪಗಳ ಮಾಡ್ತಾಳೋ? ಹೋದ್ರೆ ಅಲ್ವಾ ಅಂಕಲ್ ಜಗಳ? ಅಂದ್ರೆ ಅದು ಜಗಳ ಆಡಕ್ ನಾವು ಹೋದ್ರೆ ತಾನೆ ನಮಗ್ ಕ್ಲಾಸ್ ರೂಮು ಓದೋದು ಬಿಟ್ರೆ ಏನು ಗೊತ್ತಿಲ್ಲ. ಅಬ್ಬಾ, ಈಗ ನನ್ನ ಹೊಟ್ಟೆ ತಣ್ಣಗಾಯ್ತು ಕಣ್ರವ. ಅಂತೂ ನಮ್ಮ ಐಶುಗೆ ಒಳ್ಳೆ ಗೆಳತಿಯರು ಸಿಕ್ಕಂಗಾಯ್ತು ಕಣ್ರವ. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ, ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ. ನಾನು ಸ್ನೇಹ ಜೀವಿ, ನೀನು ಸ್ನೇಹ ಜೀವಿ, ಲೋಕದಲ್ಲಿ ಸ್ನೇಹ ಚಿರಂಜೀವಿ, ಹಾಡು ಬಾರೋ ಪ್ರೇಮ ಜೀವಿ. ಅಮ್ಮ ತಾಯಿ, ಏಯ್ ಯಾಕ್ರೋ ಬೆಗ್ಗರ್ನ ಮನೆ ಒಳಗಡೆ ಕರ್ಕೊಂಡ್ ಬರ್ತಾ ಇದ್ದೀರಾ? ಅಲೋ, ಇವರು ಸ್ವಲ್ಪದಕ್ಕೆ ಮುಂಚೆ ಮಾತ್ರ ಬೇಕಾರು, ನಮ್ ದೃಷ್ಟಿ ಇವ್ರ ಮೇಲೆ ಬಿದ್ಮೇಲೆ ಕೋಟ್ಯಾಧಿಪತಿ. ಇವ್ರ ಲೆವೆಲ್ಗೆ ಇಂಥ ಫ್ರೆಂಡ್ಸೇ ಸಿಗೋದು. ಹಲೋ ಮಿಸ್, ಲೆವೆಲ್ ಬಗ್ಗೆ ನೀವು ಮಾತಾಡಬೇಡಿ. ಯಾಕೆಂದ್ರೆ ಅಂತ ಮದರ್ ತೆರೇಸಾ ಅವ್ರು ಕೂಡ ಇಂಥವ್ರ ಜೊತೆನೆ ಫ್ರೆಂಡ್ಲಿ ಆಗಿದ್ದು. ಅಂದ್ರೆ ಏನರ್ಥ, ಇಂಥವ್ರ ಸ್ನೇಹ ಮಾಡ್ಬೇಕು ಅಂತ ಮಹಾತ್ಮರೇ ಹೇಳಿದ್ದಾರೆ. ಈಗ ನಾವು ಮಹಾತ್ಮರ ಲಿಸ್ಟಿಗೆ ಸೇರ್ಕೊಂಡ್ಬಿಟ್ವಿ. ಹಾಗಂತ ಇವನ ಫ್ರೆಂಡು ಅನ್ಕೊಂಡು ಓಡಾಡಕ್ ಆಗತ್ತಾ? ಪೆಟ್ಟಿಗೆ ಅಂಗಿಲಿ ನಾಯಿ ಬಿಸ್ಕೆಟು ಕೊಡಲ್ಲ. ಹಲೋ, ನಿಜವಾದ ಫ್ರೆಂಡ್ಶಿಪ್ ಅಂದ್ರೆ ಏನ್ ಗೊತ್ತಾ? ನಾವು ಅವ್ರ ಲೆವೆಲ್ಗೆ ಇಳಿಬೇಕು, ಇಲ್ಲ ಅವ್ರು ನಮ್ ಲೆವೆಲ್ಗೆ ಬರ್ಬೇಕು. ಬೀದಿ ನಾಯಿಗೆ ಶವರ್ ಬಾತ್ ಮಾಡಿಸಿ ಪರ್ಫ್ಯೂಮ್ ಹಾಕಿ ಹೊಸ ಬಟ್ಟೆ ಹಾಕಿದ್ರು ಅದು ಬದ್ಲಾಗ್ದೆ ಎಲ್ಲಿಗೆ ಹೋಗುತ್ತೆ ಗೊತ್ತಾ? ನೋ, ಇವ್ರು ಬದ್ಲಾಗೆ ಆಗ್ತಾರೆ. ಇದಕ್ಕೇನು ಗ್ಯಾರಂಟಿ? ನಮ್ ಫ್ರೆಂಡ್ಶಿಪ್ಪೇ ಗ್ಯಾರಂಟಿ. ಹೌದು, ಇವ್ರ ಫ್ರೆಂಡ್ಶಿಪ್ ಮೇಲೆ ಆಣೆ, ನಾನು ಬದಲಾಗ್ತೀನಿ. ಇಂಥವ್ರ ಸ್ನೇಹ ಸಿಕ್ಕಿ ನಾನು ಮನುಷ್ಯನಾದ್ರೆ ಸೊಸೈಟಿನಲ್ಲಿ ಡಿಗ್ನಿಫೈಡ್ ಆಗಿ ಬದುಕ್ತೀನಿ. ಸೊಸೈಟಿನ ಡಿಗ್ನಿಫೈಡ್, ಸೋಷಿಯಲಿ ಎಕನಾಮಿಕಲಿ ಡೆವಲಪ್ ಆಗ್ಬೋದು. ಏನು ಸೋಷಿಯಲಿ ಎಕನಾಮಿಕಲಿನಾ? ಗೆಟ್ ಟುಗೆದರ್ ಪಾರ್ಟೀಸ್ ಅಟೆಂಡ್ ಮಾಡ್ಬೋದು. ಕರ್ಕೊಂಡ್ ನೆಡ್ರು, ಅಣ್ಣನ ಇಂಗ್ಲಿಷ್ ತಡ್ಕೊಳಕ್ ಆಗ್ತಲ್ಲ, ರೆಡಿ ಮಾಡ್ಬಿಡೋಣ. ನೆಡ್ರಪ್ಪ. ಅಯ್ಯೋ ವೆಂಕಿ, ಯಾಕೆ ಇವ್ನ್ ಬಾಯಿ ಕಟ್ಟಾಕ್ಬಿಟ್ಟು ಹಿಂಗ್ ಉಚ್ತಾ ಇದೀಯಾ? ಮತ್ತೆ ನಾನ್ ಉಜ್ಜುತ್ತಾರ ಫೋರ್ಸ್ಗೆ ಅವನ್ ಬಾಯಿ ಕಟ್ಟಿರೋ ಬಟ್ಟೆ ಏನಾರು ತೆಗೆದು ಬಿಟ್ರೆ ಲೆಬಲ್ ಲೆಬಲ್ ಅಂತ ಬಡ್ಕೊಂಡು ಊರ್ನೇ ಸೇರಿಸ್ಬಿಡ್ತಾನೆ. ಹಿಡ್ಕೊ ಹಿಡ್ಕೊ, ಸ್ವಲ್ಪ ಒಂದ್ ಕಾಲ್ ಹಿಡ್ಕೊ ಆ ಕಡೆ. ರೆಡಿ, 1 2 3. ಅಯ್ಯೋ ತಗೊಂಡೋಗ, ಬೇರೆ ಫ್ರೆಶ್ ನೀರ್ ತಗೊಂಬ. ಏನೋ ಇದು ಕಬ್ಬಿಣದ ಕಾರ್ಖಾನೆಯಿಂದ ಗಲೀಜ್ ಆಚೆಗೆ ಬಂದಂಗ್ ಬಂದಿದೆ. ಅವನ್ ಮೈಗೆ ಅಂಟ್ಕೊಂಡಿದ್ ಕೊಳೆ ಅಂದ್ ಉಜ್ಜಿ 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 ಜೊತೆ ಪಾಪ ಅನ್ನೋದು ಸೇರ್ಸ್ ತೊಳೆದ್ಬಿಟ್ವಿ. ಲೋ, ಎಲ್ರು ತಿರುಮಲ ಎಷ್ಟೊತ್ತಾದ್ರೂ ಬಂದಿಲ್ಲ? ಮಾಮೂಲಿ ಸೋಪ್ ಎಲ್ಲ ಖಾಲಿ ಆಯ್ತು. ಬಟ್ಟೆ ಸೋಪ್ ತರ ಕೇಳಿದ್ನಲ್ಲ, ಅವ್ನ್ ಎಲ್ಲಿ ತಿರುಮಲ? ತಂದೆ ಗುರು, ಬಾಗಲ್ ತೆಗಿ. ಅಪ್ಪ, 10 ಬಟ್ಟೆ ಸೋಪ್ ಖರ್ಚಾಗೋಯ್ತು. ಈಗ ಸ್ವಲ್ಪ ಫ್ರೆಶ್ ಅದ. ಕೆಂಗೇರಿ ವಾಸನೆ. ಈಗ ನಾನು 2 ಸೋಪ್ ಹಾಕೊಂಡು ಸ್ನಾನ ಮಾಡ್ಬೇಕು. ಅಯ್ಯಪ್ಪ. ಲೋ, ಎಲ್ರೋ ಇನ್ನು ಇವನ್ಗೆ ಗಡ್ಡ ತೆಗಿಬೇಕು. ಶೇವಿಂಗ್ ಬ್ರಷ್, ಬ್ಲೇಡು, ಕತ್ರಿ, ಬಾಚಣ್ಗೆ ತಂದಿದ್ದೀನಿ ವೆಂಕಿ, ತಗೋ. ಬಾಬಾ. ವೆಂಕಿ, ಮೊದಲು ಶೇವಿಂಗ್ ಮಾಡ್ತೀಯಾ ಕಟಿಂಗ್ ಮಾಡ್ತೀಯಾ? ಅದನ್ನ ನೀನ್ ಡಿಸೈಡ್ ಮಾಡ್ಬೇಕು. ಅಂದ್ರೆ ಅಂದ್ರೆ ನಿನ್ನೆ ಕರ್ಸಿರೋದು. ಅಯ್ಯೋ, ನಾನ್ ಮಾಡಿ. ಅಯ್ಯಪ್ಪ, ಅಯ್ಯಯ್ಯ, ಅಪ್ಪ, ಅಯ್ಯ, ಅಯ್ಯ. ಹಬ್ಬ, ಸಾಹಸ ಆಗೋಯ್ತು. ಲೋ, ಎಲ್ರೋ ಪೌಡ್ರು ಸೆಂಟು ಇನ್ನು ಬಂದಿಲ್ಲ. ತಂದೆ ವೆಂಕಿ. ವೆಂಕಿ, ಅವ್ನ್ ಕರ್ಕೊಂಡ್ ಆಚೆ ಬಾ ವೆಂಕಿ. ಏ, ಅವನ್ನ ಇಲ್ಲಿ ಕರ್ಕೊಂಡ್ ಬರಲ್ಲಪ್ಪ, ಡೈರೆಕ್ಟ್ ಕೆಳಗಡೆ ಎಲ್ಲ ನಡೀರಿ. ಪ್ರಪಂಚವೇ ದೇವರು ಮಾಡಿರೋ ಬಾರು, ನಾವೆಲ್ಲರೂ ಇಲ್ಲಿ ಬಂದು ಮಿತ್ರರು. ತಿರುಪತಿ ತಿರುಮಲ ವೆಂಕಟೇಶ.
ಸವ್ವಾ ಸೇರು ಅನ್ನಂಗೆ ಹೋಗಿ ಹೋಗಿ ನನ್ನನ್ನ ಭಿಕ್ಷುಕನ ಜೊತೆ ಕುಂತ್ಕೊಂಡು ಊಟ ಮಾಡೋ ಪರಿಸ್ಥಿತಿಗೆ ತಂದ್ಬಿಟ್ರಲ್ಲ ಇವರು. Living in the sunshine, got me giving you attention. Baby, don't accept the action. I know your intention. You babies wanna take it to function. You're walking like a fool in a reputation. ಸಾರಿ ಫಾರ್ ದ ಲೇಟ್ ಗಾಯ್ಸ್. ಇದೇ ನೋಡಿ ಟೇಬಲ್ ಮ್ಯಾನರ್ಸ್ ಅಂತ ಹೇಳೋದು. ನಾನು ಬರೋ ತನಕ ನೀವು ಕಾಯ್ತಾ ಇದ್ರಲ್ಲ. ಥ್ಯಾಂಕ್ ಯು. ಏನಾಯ್ತು ಬೆಂಕಿ? ಇವ್ರ ಸ್ಟೈಲ್ ನೋಡಿ ಒಂದು ಬುಲೆಟ್ ಮಿಸ್ ಆಗಿ ಫೈರ್ ಆಗೋಯ್ತು. ನೀವು ಬೆಗ್ಗರ್ ಆಗಿದ್ರಿ ಅಂತ ನಂಬಕ್ಕೆ ಆಗ್ತಿಲ್ಲ. ನೋಡಿ, ಈ ಪ್ರಪಂಚನೇ ಒಂದು ನಾಟಕದ ವೇದಿಕೆ. ಅದರಲ್ಲಿ ನಮಗೆ ಯಾವ ಪಾತ್ರಗಳು ಬರುತ್ತೋ ಆ ಪಾತ್ರ ತಕ್ಕನ ಗೆಟಪ್ ಹಾಕ್ಬೇಕು. ಯು ನೋ ಬಾಯ್ಸ್ ಫೈರ್. ಐಶು, ಐ ಥಿಂಕ್ ಹಿ ಕ್ಯಾನ್ ಬಿ ಅವರ್ ಫ್ರೆಂಡ್. ಯಾ ಪ್ಲೀಸ್ ಬನ್ನಿ ಕುತ್ಕೊಳ್ಳಿ. ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಥ್ಯಾಂಕ್ ಯು. 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 ಏನಾಯ್ತು ಸರ್, ನನ್ನನ್ನು ಯಾರು ಮನೆ ಬಾಗಿಲ ಒಳಗೂ ಕರೀತಾ ಇರ್ಲಿಲ್ಲ. ಆದ್ರೆ ನೀವು ನನ್ನನ್ನು ಡೈನಿಂಗ್ ಟೇಬಲ್ ವರ್ಗೂ ಬಿಟ್ಕೊಂಡಿದ್ದೀರಾ ಸರ್. ಹೊಸ ಬಟ್ಟೆನ ಕೊಟ್ಟಿದ್ದೀರಾ ಸರ್. ಸರ್, ವಯಸ್ಸಿನಲ್ಲಿ ಚಿಕ್ಕರಾದ್ರು ಸರ್. ಬೇಡ ಕೂತ್ಕೊಳ್ಳಮ್ಮ. ನಾನು ನನ್ನ ಕನಸು ಫಿಲಂನ ಕನ್ನಡ, ತಮಿಳು, ತೆಲುಗು ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಈ ಸೀನ್ ನೋಡ್ಬಿಟ್ಟಿದೀನಿ. ಬಿಡ ವೆಂಕಿಲ್ಲ, ನಮ್ ಸೀರಿಯಲ್ ಅಲ್ಲಿ ಅಟ್ಲೀಸ್ಟ್ ಒಂದ್ ಸೆಂಟಿಮೆಂಟ್ ಸೀನ್ ಇರ್ಲಿ. ಸೆಂಟಿಮೆಂಟ್ ಸೀನ್? ಸೆಂಟಿಮೆಂಟ್ ಅಂದ್ರೆ ನಂಗೆ ನಗು ಬರುತ್ತೆ ಮ್ಯಾನ್. ಲೇ, ಮಾತ್ ಸಾಕು ಕಂಡ್ರು. ಪಾಪ ಊಟ ಮಾಡ್ಲಿ. ಬಡಿಸ್ರಮ್ಮ, ಬಡಿಸ್ರಿ. ಡ್ಯಾಡಿ, ಇವ್ರೇನ್ ಮಾಡ್ತಿದ್ದಾರೆ? ಈಗ ಅವ್ರ ಲೆವೆಲ್ಲೇ ಚೇಂಜ್ ಆಗ್ಬಿಟ್ಟಿದೆಮ್ಮ. ತೊಡೆ ಮೇಲೆ ಹಾಸ್ಕೊಳ್ಳಕ್ಕೆ ಖರ್ಚು ತೆಗಿತಾ ಇರಬಹುದು. ಅಮ್ಮ, ತಾಯಿ, ಅನ್ನ, ಸಾಂಬಾರು, ಉಪ್ಪಿನಕಾಯಿ, ಹಪ್ಪಳ ಏನೇನಿದೆ ಎಲ್ಲದ್ರಲ್ಲಿ ಹಾಕ್ಬಿಡವ. ಬುಡ್ದು ಬಾಯಿಗೆ ಹಾಕೊಂಡ್ಬಿಡ್ತೀನಿ. ತಟ್ಟಲ್ಲಿ ಊಟ ಮಾಡೋದು ಮರ್ತು ಬಿಟ್ಟಿದ್ದೀನಿ. ಬೆಗ್ಗರ್ಸ್ ವಿಲ್ ಬಿ ಬೆಗ್ಗರ್ಸ್. ಬೆಗರ್ಸ್ ಆರ್ ನಾಟ್ ಬಾರ್ನ್, ದೇ ಆರ್ ಮೇಡ್. ಮತ್ತೆ ಇನ್ನೆಂತ ಫ್ರೆಂಡ್ಸ್ ನೋಡ್ಬೇಕು? ನನ್ನ ಫ್ರೆಂಡ್ ಒಬ್ಬ ಅವಾಗ ಹೇಳ್ತಾ ಇರ್ತಾನೆ, ಬೇಡ ಕಣೋ. ಇಲ್ಲ ಕಣ, ಸುಮ್ಮನೆ ನಿಧಾನ ಕೇಳ್ತೀನಿ. ಗೆಳೆಯ, ನೀನ್ ನನ್ ಮುಂದೆ ಹೋಗ್ಬೇಡ, ನಾನು ನಿನ್ ಫಾಲೋ ಮಾಡಲ್ಲ. ಹಾಗಂತ ನೀನ್ ನನ್ನ ಹಿಂದೆ ಬರಬೇಡ, ನಾನು ನಿನಗೆ ದಾರಿ ತೋರ್ಸಲ್ಲ. ನೀ ಸದಾ ನನ್ನ ಜೊತೆಲೇ ನಡ್ಕೊಂಬಾ ಅಂತ. ಅವನ್ ತಿರ್ಗಾ ಅದನ್ನ ಇನ್ನೊಂದು ಹೇಳ್ತಾನೆ. ನೋಡು, ತಿರ್ಗಾ ಅವನು ಏನ್ ಹೇಳ್ದ ಅಂತ ನೀನ್ ಏನಾರ ಹೇಳಕ್ ಬಂದೆ, ನೀನ್ ಹೇಳಕ್ ನೆಕ್ಸ್ಟ್ ಇರೋದಿಲ್ಲ. ಅಲ್ಲೋಡ್ರ ನಮ್ಗೊಬ್ಬ ಒಳ್ಳೆ ಗೆಳೆಯ ಸಿಕ್ತ. ಹುಡುಕ ಮತ್ತೆ ಇವನ್ನೇ ಫ್ರೆಂಡ್ ಮಾಡ್ಕೊಂಡ್ರೆ ಹೆಂಗೆ? ಕರೆಕ್ಟ್ ಕಣ, ಒಳ್ಳೆ ಐಡಿಯಾ. ಬನ್ನಿ ಟ್ರೈ ಮಾಡೋಣ. ಅಣ್ಣ, ಅಲ್ಲ, ಬೆಗ್ಗರ್ ನಾನ್ ಕೈ ಕುಲ್ಕಿದೀನಿ, ಈ ಸತಿ ನೀನ್ ಇವನ್ ಕೈ ಕುಲ್ಕು. ಚೆನ್ನಾಗಿ ನ್ಯಾಕೊಂಡವನೆ. ಅಣ್ಣ ಸೇನ್. ಏನ್ ಸರ್ ನಿಮ್ ಹಣೆ ಇಲ್ಲಿಂದ ಶುರುವಾಗಿ ಇಲ್ಲಿವರೆಗೂ ಇದೆ? ಕಿಂಡಲ್ಲ, ಅದು ನನ್ನ ಹತ್ರನೇ. ಕಿಂಡಲ್ ಎಲ್ಲ ಇಲ್ಲ ಸರ್. ಸುಮ್ಮನೆ ಇರೋ. ಏನ್ ಸರ್ ಇಷ್ಟೊತ್ತಿಗೆ ಟೈಟ್ ಆಗ್ಬಿಟ್ಟಿದ್ದೀರಾ? ಯಾವನ್ ಟೈಟ್ ಆಗಿರೋದು? ಕುಡುಕರು ಸುಳ್ಳು ಹೇಳಲ್ಲ ಅಂತ ನಂಗೆ ಗೊತ್ತು. ಕುಡುಕರು ಸುಳ್ಳು ಹೇಳಲ್ಲ, ಆದ್ರೆ ಅವ್ರು ಹೇಳೋದು ಒಂದೇ ಒಂದು ಸುಳ್ಳು. ಐ ಆಮ್ ಸ್ಟಡಿ. ಕುಡಿಯೋದು ತಪ್ಪ? ಹೌದು, ತಪ್ಪೆ. ಮತ್ತೆ ಮಾಡೋದು? ನಮ್ಮ ದೇಶದಲ್ಲಿ ಸ್ಕೂಲ್ಗಿಂತ ಬಾರ್ಗಳೇ ಜಾಸ್ತಿ, ಬುಕ್ಗಳಿಗಿಂತ ಬಾಟಲ್ಗಳೇ ಜಾಸ್ತಿ. ಎಣ್ಣೆ ವ್ಯಾಪಾರ ಆದಷ್ಟು ಅಕ್ಕಿ ವ್ಯಾಪಾರ ಆಗಲ್ಲ. ಅಲ್ಲ, ಎಲ್ಲ ಸರಿ,
ಹಾಳಾಕ್ ಹೋಗೋದು ನೀವೇನೇ ಅಲ್ವಾ? ಲಿವರ್ ಡ್ಯಾಮೇಜ್ ಆಗೋದ್ರೆ ಏನ್ ಮಾಡ್ತೀರಾ? ಸೈಂಟಿಸ್ಟ್ಗಳು ಆರ್ಟಿಫಿಷಿಯಲ್ ಲಿವರ್ ಕಂಡುಹಿಡಿತಾ ಇದ್ದಾರಂತೆ. 10 ಲಿವರ್ ತಗೊಂಡು ನಮ್ಮನೆ ಫ್ರಿಡ್ಜ್ನಲ್ಲಿ ಇಟ್ಕೊಂತೀನಿ. ಸರ್ ಎಲ್ಲರೂ ಬಾರಲ್ಲಿ ಕುಡಿತಾರೆ, ನೀವ್ ಯಾಕೆ ಸರ್ ಇಲ್ಲಿ ರೋಡಲ್ಲಿ ಕುಡಿತಾ ಇದ್ದೀರಾ? ನನ್ನ ಮಗ 3ನೇ ವಯಸ್ಸಿನಲ್ಲಿ ಅಡ್ಡದಾರಿ ಹಿಡಿದ್ಬಿಟ್ಟ. ಅವತ್ತಿಂದ ಹಿಡಿದು ಇವತ್ತವರೆಗೂ 3ನೇ ಅಡ್ಡರಸ್ತೆ ಎಲ್ಲಿ ನೋಡ್ತೀನಿ ಅಲ್ಲೇ ಕೂತ್ಕೊಂಡು ಕುಡಿದ್ಬಿಡ್ತೀನಿ. ಇನ್ನೂ ಒಂದು ಕಾರಣ ಇದೆ, ಗೌರ್ಮೆಂಟ್ಗೆ ನಮ್ಮ ಕೈಲಾದ ಸಹಾಯ ಮಾಡೋಣ ಅಂತ. ನಾವು ಕುಡಿಯೋದ್ರಿಂದ ಗೌರ್ಮೆಂಟ್ಗೆ ಟ್ಯಾಕ್ಸ್ ಹೋಗುತ್ತೆ. ಒಂದ್ಸಾರಿ ನಾನು ನನ್ನ ಫ್ರೆಂಡು ಗೌರ್ಮೆಂಟ್ಗೆ ಯಾರು ಜಾಸ್ತಿ ಲಾಭ ಮಾಡ್ಕೊಡ್ತಾರೆ ನೋಡೋಣ ಅಂತ ಕಾಂಪಿಟೇಷನ್ ಮೇಲೆ ಕುಡಿದ್ವಿ. ಕುಡ್ದು ಅವನ್ ಸತ್ತೋದ. ಅವನ್ ಜ್ಞಾಪಕದಲ್ಲೇ ನಾನು ಇನ್ನೂ ಕುಡಿತಾನೇ ಇದ್ದೀನಿ. ಅಲ್ಲ ಸರ್, ಒಬ್ಬ ಫ್ರೆಂಡ್ಗಾಗಿ ಶುರು ಮಾಡಿದ್ದಿ ಕುಡಿತನ ಇನ್ನೊಬ್ಬ ಫ್ರೆಂಡ್ಗೋಸ್ಕರ ನೀವು ಬಿಡಕ್ಕಾಗಲ್ವಾ? ನೀನ್ ಯಾವಾಗ ನನ್ ಫ್ರೆಂಡ್ ಆದೆ? ಅಣ್ಣ ಇಲ್ಲಿಗೆ ಬಂದಾಗ ನಿನಗ್ ಫಸ್ಟ್ ಸೆಕೆಂಡ್ ಕೊಟ್ಟಿದ್ ನಾನಲ್ವೇನಣ್ಣ? ಎತ್ಕೊಳ್ರ ಅಣ್ಣನ್ ಎತ್ಕೊಂಡ್ ನಡೀರೋ. ಹಾಗಾದ್ರೆ ನಾವೇ ನಮ್ಮ ಗೆಳೆಯರ ಜೊತೆ ಗೆಳೆಯರ ದಿನಾಚರಣೆ ಮಾಡ್ಕೋಬಹುದಾ? ಹ್ಞೂ ಅಂಕಲ್, ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಬೋದು, ಕವನ ಬರ್ಕೊಡ್ಬೋದು. ಪ್ರಪಂಚವೇ ದೇವರು ಮಾಡಿರೋ ಬಾರು, ನಾವೆಲ್ಲರೂ ಇಲ್ಲಿ ಬಂದು ಮಿತ್ರರು. ಲೇ ಯಾವ್ದು ಎಣ್ಣೆ ಗಾಡಿ? ಇವ್ರು ನಮ್ಮ ಹೊಸ ಫ್ರೆಂಡು. ನಿಮ್ ಕಣ್ಣಿಗೆ ಯಾರು ಒಳ್ಳೆ ಜನ ಬೀಳೋದೇ ಇಲ್ವಾ? ಯಾಕೆ ಇವ್ರಿಗೇನ್ ಕಮ್ಮಿ ಆಗಿದೆ? ಆಯಸ್ಸು ಐಸು ಬಿಡ್ತು ಅಂತಾನು. ಇನ್ನು 2 ವರ್ಲ್ಡ್ ಕಪ್ ನೋಡೋ ಬಾಡಿ ಇದು. ಅವರು ಯಾರ ಹೆಲ್ಪ್ ತಗೊಳ್ದೇನೆ ಸೋಫಾ ಮೇಲೆ ಕುತ್ಕೊಳ್ಳೋಕ್ ಹೇಳಿ ನಂಬ್ತೀನಿ. ಅಷ್ಟೇ ಏನು, ಅಣ್ಣ ಮನ್ಸ್ ಮಾಡಿದ್ರೆ ಒಂದೇ ಕಾಲಲ್ಲಿ ಒಂದೇ ಬೆರಳಲ್ಲಿ ನಿಂತ್ಕೊಂತಾರೆ. ಮೊದಲು ಅವನ್ನ ಕೂರಿಸ್ರೋ ನೋಡೋಣ. ಈ ಬಾಡಿ ಹಿಂಗೆಲ್ಲ ಕೇಳೋದಿಲ್ಲ ಕಣ್ರು. ಅಣ್ಣ 3ನೇ ಅಡ್ಡ ರಸ್ತೆ ಎಲ್ಲಿ? ಹಂಗೆ ಹಿಂದ್ಗಡೆ ಹೊರಿಕಳಿ. ಬರೀ ಅಡ್ಡದಾರಿಗೆ ಹೋಗೋನ್ನ ಹಿಡಿತಿರಲ್ರ ನೀವು. ಅದು ಅವ್ರ ತಪ್ಪಲ್ಲ, ಅವ್ರ ಮಗ ಯಾವ್ದಾದ್ರು ಚಟಕ್ ಬಿದ್ದಿದಾನಂತೆ, ಪಾಪ ಫೀಲಿಂಗಿಗೆ ಕುಡಿತಾರ ಅಷ್ಟೇ. ನಮ್ ದೊಡ್ಡಪ್ಪನ್ ಮಗ ಇದ್ದಾನೆ, ಅವ್ನ್ ಎಷ್ಟು ಒಳ್ಳೆಯವನ್ ಗೊತ್ತಾ? ಅವ್ನ್ಗೇನ್ ಚಟನೂ ಇಲ್ಲ. ಎಷ್ಟು ವಯಸ್ಸು? ಮೊನ್ನೆ ತಾನೇ ಹುಟ್ಟಿದ್ದು. ಅಲ್ಲ ಯಜಮಾನ್ರೆ, ತಪ್ಪು ದಾರಿಗೆ ಹೋಗೋರ್ನ ಸರಿ ದಾರಿಗೆ ತರದೆ ತಪ್ಪು ದಾರಿಲೇ ಇರಕ್ ಬಿಡೋದು ತಪ್ಪಲ್ವಾ? ಎಣ್ಣೆಗೋಸ್ಕರ ಪ್ರಾಣನೇ ಬಿಡೋರು ಫ್ರೆಂಡ್ಶಿಪ್ಗೋಸ್ಕರ ಕೊಡೋದಿಲ್ವಾ? ಕುಡಿಯೋದಿನ್ ಬಿಡೋದಿಲ್ವಾ? ಪೆಗ್ ಬಾಟ್ಲ್ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಕುಡಿಯೋದ್ ಬಿಟ್ಬಿಡ್ತೀನಿ. ಕುಡಿದ್ರೆ ಏನ್ ಮಾಡೋದು? ಯಾಕಲ್ಲಿ ಅಂತ ಕೇಳಿ. ಯಾಕಲ್ಲೇ ಅಂತ ಕೇಳ್ಬಿಟ್ರ ಅವಮಾನ ತಡಿಲಾರ್ದೆ ನೇಣ್ ಹಾಕೊಂಡ್ ಸತ್ತೋಗ್ಬಿಡ್ತೀಯಾ? ನೆನಪೈತ ನಿಂಗೆ ಮರಕೋತಿ ಆಟ, ಮರಕೋಯ್ತ ನಿಂಗೆ ಬೆಳದಿಂಗಳೂಟ, ನೆನೆಸ್ಕೊಂಡ್ರೆ ಈಗ ಬಾಯ್ ತುಂಬ ಜೊಲ್ಲು ಕುಚುಕು ಕುಚುಕು ಕುಚುಕು, ಆ ಕಾಲ ಬರ್ತೈತ ಕುಚುಕು. ತಿರುಪತಿ ತಿರುಮಲ ವೆಂಕಟೇಶ. ತಿರುಪತಿ ತಿರುಮಲ ವೆಂಕಟೇಶ. ದಿಗ್ದರ್ಶನ ಯಾವ ಸಿನಿಮಾ ತೋರಿಸ್ಯಪ್ಪ? ಫ್ರೆಂಡ್ಶಿಪ್ ಡೇ ಅಂಗವಾಗಿ ಕಿರುತೆರೆಯಲ್ಲೇ ಪ್ರಪ್ರಥಮ ಬಾರಿಗೆ ಹೊಸ ಕನ್ನಡ ಚಲನಚಿತ್ರ ದಿಗ್ದರ್ಶನ ಅರ್ಪಿಸಿರುವ ದಿಗ್ಗಜರು ಇನ್ ಪೈರೇಟೆಡ್ ಸಿಡಿ. ಬಹಳ ವರ್ಷಗಳಾದ್ಮೇಲೆ ನಾನು ಕುಡಿದೇ ನೋಡ್ತಾ ಇರೋ ಮೊದಲನೇ ಚಿತ್ರ ಇದೆ. ನೀವು ಮಧ್ಯಾಹ್ನನೇ ಕುಡಿಯಲ್ಲ ಅಂತ ಮಾತು ಕೊಟ್ಟಿದ್ದೀರಾ, ಅದಕ್ಕೋಸ್ಕರ ಸಿನಿಮಾ ತೋರಿಸ್ತಾ ಇರೋದು. ಅಂಕಪ್ಪ ಇಲ್ಲಲ್ಲ, ರಿಮೋಟ್ ಹೇಳ್ಬೇಕು ತಾನೆ. ಕುಚ್ಚುಕು 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 ಕುಚ್ಚುಕು, ನೀನು ಚಡ್ಡಿ ದೋಸ್ತಿ ಕಾಣೋ ಕುಚ್ಚುಕು. ತಾಯಿನೋ ಹೆಂಗಾರ ಉಳಿಸಿ ಬಾಬಾ. ಏಯ್ ಏನ ಈಗ ಹೋಗ್ ಬಂದೆ? ಇನ್ನೊಂದ್ಸತಿ ಹೋಗ್ಬೇಕು. ಹೋಗು.
ಯಾವ್ದು ಟೆಂಟ್ ಕೆಟ್ಟೋಯ್ತು ಸಾರಿಮ್ಮ ಕೋಪಿಸ್ಕೋಬೇಡ ಅಂದೆ ನಂಗೆ ಕುಚ್ಚುಕ್ಕು ಅಲ್ಲ ನೀನು ಏಯ್ ಏನು ಹೋಗ್ಬೇಕು ಉಪ್ಪು ನೀರೆಲ್ಲ ಕಣ್ಣಲ್ಲೇ ಹೋಯ್ತಲ್ಲ ಇನ್ನೇನು ಹೋಗ್ತೀಯಾ ಇನ್ನೊಂದ್ಸತಿ ಹೋಗ್ಬೇಕು ಹೋಗ್ ಸಾಯ್ ಇವನ್ ಯಾಕೆ ಇಲ್ಲಿ ಬಂದು ಬಿದ್ದ ಅಲ್ಲಿ ಬಾತ್ರೂಮ್ ಅಲ್ಲಿ ಏನಾಗಿದೆ ಹೋಗಿ ನೋಡ್ರು ಟಾಯ್ಲೆಟ್ ಅಲ್ಲಿ XXX ರಮ್ಮು ಎಲ್ಲ ಮಾಳಾಗೋದ್ರು ಈ ಸೈತಾನ್ಗಳು ಹೊಸ ಫ್ರೆಂಡ್ ನಾ ಹುಡ್ಕೊಂಡ್ ಬರೋದಿಕ್ ಹೋಗಿದ್ದಾರೆ. ಈ ಸಲ ಏನಾದ್ರೂ ಎಡವಟ್ಟ ಆಗಬೇಕು ಅಷ್ಟೇ. ಮೈಯಲ್ಲಿರೋ ಒಂದೊಂದು ಮೂಳೆನೂ ಮೂರ್ ಪೀಸ್ ಮಾಡಕ್ ಬಿಡ್ತೀನಿ. ನೆನಪೈತ ನಿಂಗೆ ಮರಕೋತಿ ಆಟ ಮರಕೋಯ್ತ ನಿಂಗೆ ಬೆಳದಿಂಗಳೂಟ ನೆನೆಸ್ಕೊಂಡ್ರೆ ಈಗ ಬಾಯ್ ತುಂಬ ಜೊಲ್ಲು ಕುಚುಕು 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 ಆ ಕಾಲ ಬರ್ತೈತ ಕುಚುಕು. ಯಾರೋ ಇದು? ನಮ್ಮ ಹೊಸ ಸ್ನೇಹ ಜೀವಿ. ಅಲ್ಲೋ, ಸ್ಮಶಾನದಲ್ಲಿ ಊತಾಕಿದ್ದವನ್ನ ಸಮಾಧಿಯಿಂದ ಕಿತ್ತಾಕಿ ಎತ್ತಾಕೊಂಬಂದಿದ್ರೇನ್ರ ಇವನ್ನ? ಮುಖ ನೋಡಿದ್ರೆ ಸತ್ತು 1 ವರ್ಷ ಆದಂಗಿದೆ. ಇವ್ರ ಬಗ್ಗೆ ಏನಾದ್ರೂ ಗೊತ್ತಾದ್ರೆ ನೀನ್ ಹಿಂಗ್ ಮಾತಾಡಲ್ಲ. ಹುಡುಗರ ಫ್ರೆಂಡ್ಶಿಪ್ ಯೂಶಲ್ ಆಗಿ ಕಿತ್ತೋಗೋದು ಹುಡುಗಿರ್ ಮ್ಯಾಟ್ರಿಂದ. ಸೊ ಇವ್ರು ನಮ್ ಡೌಗಳಿಗೆ ಅಣ್ಣ ಆಗಿರ್ತಾರೆ, ಐ ಮೀನ್ ತಾತ ಆಗಿರ್ತಾರೆ. ದುಡ್ಡು ಕೊಳಿತಾ ಇದೆ, ಆದ್ರೆ ಸ್ನೇಹ ಬಿಟ್ಟು ಇನ್ನೇನು ಬಯಸೋದಿಲ್ಲ ಅಂತ ಸ್ನೇಹ ಜೀವಿ. 15ನೇ ವಯಸ್ಸಲ್ಲಿ ಲವ್ ಮಾಡಿ 18ನೇ ವಯಸ್ಸಲ್ಲಿ ಅದೇ ಲವ್ ಕೇಸಲ್ಲಿ ಒಬ್ಬನ ಆಫ್ ಮರ್ಡರ್ ಮಾಡಿ ಜೈಲಿಗೆ ಹೋದ್ರು. ಒಳ್ಳೆ ಮನುಷ್ಯನಾಗಿ ಜೈಲಿಂದ ಆಚೆ ಬಂದ್ರು. ಜೈಲಿಂದ ಆಚೆ ಬರ್ತಿದಂಗೆ ಮದುವೆ ಆಗಿ ಹೆಂಡತಿ ಕಾಲ್ಗುಳದಿಂದ ಬಿಸ್ನೆಸ್ ಮ್ಯಾನ್ ಆದ್ರು. ತುಂಬು ಸಂಸಾರ ನಡೆಸಿ ಹೆಂಡತಿ ತೀರ್ಕೊಂಡ್ಮೇಲೆ ಇವಾಗ ಆಶ್ರಮಕ್ಕೆ ಸೇರ್ಕೊಂಡಿದ್ದಾರೆ. ಈಗ ಮೋಸ್ಟ್ ಆಫ್ ದ ಟೈಮ್ ಅವರು ಧ್ಯಾನ, ಯೋಗ, ಮೆಡಿಟೇಷನ್ ಅಂತ ಕಳೀತಾ ಇದ್ದಾರೆ. ನಿಜ ಹೇಳ್ಬೇಕು ಅಂದ್ರೆ ಇವರೊಂದು ವಾಕಿಂಗ್ ಎನ್ಸೈಕ್ಲೋಪೀಡಿಯಾ, ಒಂದು ಪವಿತ್ರವಾದ ಗ್ರಂಥ. ಇವ್ರನ್ನ ನೋಡ್ತಾ ಇದ್ರೆ ಹಾಗ ಅನ್ಸಲ್ಲ, ಆದ್ರೆ ಇವ್ರ ಕತೆ ಕೇಳಿದ್ಮೇಲೆ ಐ ಆಮ್ ಇಂಪ್ರೆಸ್. ನನಗೂ ಅಷ್ಟೇ, ಇವ್ರ ಫ್ರೆಂಡ್ಶಿಪ್ ಮಾಡ್ಬೇಕು ಅನ್ಸುತ್ತೆ. ತುಂಬಾ ನಾಲೆಡ್ಜ್ ಸಿಗುತ್ತೆ. ಜೀವನದಲ್ಲಿ ಏನೇ ಕನ್ಫ್ಯೂಷನ್ಸ್ ಇದ್ರು ಒಳ್ಳೆ ಫ್ರೆಂಡ್ ಆಗಿ ಒಳ್ಳೆ ದಾರಿ ತೋರಿಸ್ತಾರೆ. ನಂಗೂ ಸುಮಾರು ಡೌಟ್ಸ್ ಇದೆ, ಕ್ಲಿಯರ್ ಮಾಡ್ತೀರಾ ಫ್ರೆಂಡ್? ಮತ್ತಿನ್ಯಾಕ್ ತಡ? ಗುರುಜಿ ಅವ್ರನ್ನೆಲ್ಲ ಕರ್ಕೊಂಡೋಗಿ ಜೀವನದಲ್ಲಿ ಬದುಕೋ ದಾರಿ ಹೇಗೆ ಅಂತ ಹೇಳ್ಕೊಡಿ, ದಯವಿಟ್ಟು ಬನ್ನಿ. ಮೆಚ್ಚದೆ ಕಂಡ್ರಲ್ಲ ಈ ನಿಮ್ ಫ್ರೆಂಡ್ನ. ಅಯ್ಯಯ್ಯೋ ಸಾಕ್ ನಿಲ್ಸಿ ಯಜಮಾನ್ರೆ, ಯಾಕೆ ಎಮರ್ಜೆನ್ಸಿ ಅಲಾರಾಮ್ ಹೊಡಿತಾ ಇದ್ದೀರಾ? ಓದಿ. ನಿಮಗ್ ಓದಕ್ ಬರ್ದಿರೋದ್ ನಾವು ಓದ್ಬೇಕಾ? ನನ್ನ ಗೆಳೆಯರಿಗೆ ಚಾರ್ಲ್ಸ್ ಶೋಬ್ರಾಜ್ ಮಾಡುವ ವಂದನೆಗಳು. ಯಾರೋ ಒಂದು ಚಾರ್ಲ್ಸ್ ಶೋಬ್ರಾಜು. ನಿನ್ನೆ ರಾತ್ರಿ ನಾನು ಮತ್ತು ಹುಡುಗಿಯರು ಸಂಭಾಷಣೆಯಲ್ಲಿ ತೊಡಗಿದಾಗ ಮಾನಸಿಕವಾಗಿ ತುಂಬಾ ಹತ್ತಿರ ಆಗೋದ್ವಿ. ಈ ಹುಡುಗಿಯರು ತಮ್ಮ ಉಳಿದ ಜೀವನವನ್ನು ನನ್ನ ಜೊತೆ ಕಳೆಯಲು ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ ನನ್ನ ಇಡೀ ಜೀವನಕ್ಕೆ ಬೇಕಾಗುವಷ್ಟು ಹಣ ಮತ್ತು ಒಡವೆಯನ್ನು ನಿಮ್ಮ ಮನೆಯಿಂದಲೇ ಕದ್ದು ಓಡಿ ಹೋಗಿದ್ದೇವೆ. ಇವ್ರ ಹೆಸರೇ ಒಳ್ಳೆಯವರು, ತಪ್ಪು ಮಾಡೋಕೆ ಹೇಗೆ ಸಾಧ್ಯ? ಇನ್ನು ಅವರ ಹೆಂಡತಿ ಮಹಾ ಸಾಧ್ವಿ ಶಿರೋಮಣಿ ಎಷ್ಟು ಶಾಂತವಾಗಿದ್ದಾರೆ, ಬಂದಾಗಿಂದ ಒಂದು ಮಾತು ಕೂಡ ಆಡಿಲ್ಲ. ಇವ್ರು ತಪ್ಪು ಮಾಡ್ತಾರ? ಇನ್ನು ಪಾಪ ಮಗು ಚಿನ್ನು ಬೇಕ್ರಿ ಕ್ರೀಮ್ ಬನ್ನು